ಅಭಿ ಏನ್ ಇಷ್ಟೊತ್ತಲ್ಲಿ ಬಟ್ಟೆ ಒಗಿತಾ ಇದೀಯಾ? ತಾತ ನಾಳೆ ಗಾಂಧಿ ಹುಟ್ಟಿದ ದಿವಸ ಅಲ್ವಾ ತಾತ? ಹೌದು. ಹುಟ್ಟಿದ ದಿನ ಅಂದ್ರೆ ಏನು ತಾತ? ಎಷ್ಟೋ ಪುಣ್ಯ ಮಾಡಿದ್ರೆ ಮನುಷ್ಯ ಜನ್ಮ ಬರುತ್ತೆ ಅಂತ ಹೇಳ್ತಾರೆ. ಅವನು ಹುಟ್ಟಿದಂದಿನಿಂದ ಭೂಮಿಯಲ್ಲಿ ಬೆರೆಯೋವರೆಗೂ ಅವನು ಎಷ್ಟೋ ಕಷ್ಟಗಳನ್ನ ಸುಖಗಳನ್ನ ಮರೆಯಲಾರದ ಘಟನೆಗಳನ್ನ ಅನುಭವಿಸ್ತಾ ಇರ್ತಾನೆ. ಇವೆಲ್ಲ ಮರೆತ ದಿನವೇ ಹುಟ್ಟಿದ ದಿನ. ತಾಯಿಯ ಹೊಟ್ಟೆಯಿಂದ ಹೊರಬಂದ ಪ್ರತಿ ಜೀವಿಗೂ ಆ ದಿನ ಹುಟ್ಟಿದ ಹಬ್ಬ. ಹುಟ್ಟಿದ ಹಬ್ಬ. ತಾತ ನನ್ ಹುಡ್ದಬ್ಬ ಯಾವಾಗ ತಾತ? ನನಗೇನು ಗೊತ್ತು, ನಿನ್ನ ಅಪ್ಪ ಅಮ್ಮನಿಗೆ ಗೊತ್ತು. ತಾತ ನನಗೂ ಅಪ್ಪ ಅಮ್ಮ ಇದ್ದಾರಾ? ಲೇ, ತಂದೆ ತಾಯಿ ಇಲ್ದಿರ ಹುಟ್ಟು ಬರೋದಕ್ ಸಾಧ್ಯವೇನ? ತಾತ ನೀ ಅವ್ರನ್ನ ನೋಡಿದ್ಯಾ ತಾತ? ನಿನ್ ತಂದೆ ನೋಡಿಲ್ಲಪ್ಪ, ನಿನ್ ತಾಯಿನ ನೋಡಿದ್ದೀನಿ ಅಷ್ಟೇ. ತಾತ ಅಮ್ಮನ್ನ ನೋಡಿದ್ಯಲ್ವಾ? ಒಂದೇ ಒಂದ್ಸರ್ತಿ ಅಮ್ಮನ್ನ ತೋರ್ಸು ತಾತ. ಅಮ್ಮ ಹೇಗಿರ್ತಾಳೋ, ಅಮ್ಮನ್ನ ಒಂದ್ಸರ್ತಿ ನೋಡಿ ಅಮ್ಮ ಅಂದ್ರೆ ಹೀಗಿರ್ತಾಳೆ ಅಂತ ತಿಳ್ಕೊಂತೀನಿ ತಾತ. ನಾಳೆ ತೋರಿಸ್ತೀನಿ, ಈಗ ನೀನ್ ಹೋಗ. ಮಹಾತ್ಮ ಗಾಂಧಿಯವರು ಪ್ರತಿಯೊಬ್ಬರ ಹೃದಯದಲ್ಲೂ ಮುದ್ರೆ ಒತ್ತಿದ್ರು. ಅದಕ್ಕೆ ಕಾರಣ ಅವರು ಯಾವಾಗಲೂ ಸತ್ಯವನ್ನೇ ನುಡಿತಾ ಇದ್ರು. ಅವರು ನಡೆಸ್ತಾ ಇದ್ದ ಜೀವನ ಸಾಧಾರಣವಾಗಿತ್ತು. ಅದು ಅಲ್ಲದೆ ಅವರು ದೊಡ್ಡವ್ರನ್ನ ಕಂಡ್ರೆ ಮರ್ಯಾದೆಯಾಗಿ ನಡ್ಕೋತಾ ಇದ್ರು. ಅಷ್ಟೇ ಅಲ್ಲದೆ ಅದಕ್ಕೆ ಹೇಳೋದು, ನಮ್ಮ ಜೀವನ ಸುಖವಾಗಿ ನಡಿಬೇಕಾದ್ರೆ ನಾವು ನಡೆಯುವ ದಾರಿಯೂ ಅಚ್ಚುಕಟ್ಟಾಗಿರ್ಬೇಕು ಅಂತ. ಬನ್ನಿ. ಯಾಕೋ ಅಭಿರಾಮ, ಬಾರ ಚಾಕ್ಲೇಟ್ ತಗೊಳ್ಳೋ. ತಾತ ಅಮ್ಮನ್ನ ತೋರಿಸ್ತೀನಿ ಅಂದ್ಯಲ್ಲ ತಾತ? ತೋರಿಸ್ತೀನಿ. ತಾತ ಕರುಗೆ ಮೇಯಲ್ ಹೋದ ತಾಯಿ ಸಂಜೆ ಬರ್ತಾಳೆ ಅಂತ ಗೊತ್ತು. ಗೂಡಲ್ಲಿರೋ ಪಕ್ಷಿಗೆ ತಾಯಿ ಇದ್ದಾಳೆ ಅಂತ ಗೊತ್ತು. ಆದ್ರೆ ನನಗ್ ತಾಯಿ ಇದ್ದು ಹೇಗಿರ್ತಾಳೆ ಅಂತ ಗೊತ್ತಿಲ್ಲ. ತಾತ ಒಂದೇ ಒಂದ್ಸರ್ತಿ ಅಮ್ಮನ್ನ ತೋರ್ಸು ತಾತ. ತಾತ ನನ್ ತಾಯಿ ಚೆನ್ನಾಗಿದ್ದಾಳ ತಾತ? ಯಾಕೆ ದೂರ ಇದ್ದಾಳೆ? ತಾತ ನಾ ಏನಾದ್ರೂ ತಪ್ಪು ಮಾಡಿದ್ನಾ? ತಾತ ಇನ್ ಮುಂದೆ ಮಾಡಲ್ಲ ಅಂತ ಹೇಳು ತಾತ. ತಾತ ಹೇಳು ತಾತ. ತಾತ ತಾತ ಹೇಳು ತಾತ. ನಾ ಅಮ್ಮನ ಹತ್ರನೇ ಇರ್ತೀನಿ ಅಂತ ಹೇಳು ತಾತ. ಅಮ್ಮ ಏನೇ ಕೆಲ್ಸ ಹೇಳಿದ್ರೂ ಮಾಡ್ತೀನಿ ಅಂತ ಹೇಳು ತಾತ. ತಾತ ಇವರೆಲ್ಲ ಯಾರು ತಾತ? ಹೀಗೆಲ್ಲ ಯಾಕೆ ಆಟ ಆಡ್ತಿದ್ದಾರೆ ತಾತ? ಇವ್ರ ಜೀವನ ಪೂರ ಬಾಲ್ಯ ಕಣ. ಇವರಿಗೆ ಮತಿಭ್ರಮಣೆ ಆಗಿದೆ. ಅಂದ್ರೆ ಇದು ಹುಚ್ಚಾಸ್ಪತ್ರೆ. ಯಾಕೋ ಅಲ್ಲೇ ನಿಂತ್ಬಿಟ್ಟೆ? ಬಾರ, ಅಮ್ಮನ್ ನೋಡ್ಬೇಕು ಅಂದ್ಯಲ್ಲ, ಬಾರೋ. ತಾತ ಹಂಗಂದ್ರೆ ನಮ್ಮಮ್ಮ ಹುಚ್ಚಿನ? ನಿನ್ಗೆ ಜನ್ಮ ಕೊಟ್ಟಿದ್ದೆ ಅವಳಿಗೆ ಗೊತ್ತಿಲ್ಲ. ಇನ್ನು ನೀನ್ ಎಷ್ಟು ಅರಿಚ್ಕೊಂಡ್ರು ಅರಣ್ಯ ರೋದನೇನೆ. ಬಾ ಬೇಸ್. ಅಮ್ಮೋರೆ ಅಮ್ಮೋರೆ, ನನ್ನೆಲ್ಲರೂ ಅನಾಥ ಅನಾಥ ಅಂತ ಹೇಳ್ತಾರೆ. ನಮ್ಮಮ್ಮನ್ ನಂಗೆ ಕೊಟ್ಬಿಡ್ರಮ್ಮ. ನನ್ಗೆ ಅಮ್ಮ ಇದ್ದಾರೆ ಅಂತ ಎಲ್ಲರಿಗೂ ಹೇಳ್ತೀನಿ. ನೋಡಬಿ, ನಿನ್ ತಾಯಿ ಆರೋಗ್ಯ ಸರಿ ಹೋಗ್ತಿದ್ದ ಹಾಗೆ ನಿನ್ ಹತ್ರ ಕಳಿಸ್ಕೊಡ್ತೀನಿ, ಆಯ್ತಾ? ಜಾಣ ಅಲ್ವಾ? ಇಲ್ಲ ಆಗಲ್ಲ. ನಮ್ಮಮ್ಮ ನನ್ ಜೊತೆ ಇರ್ಬೇಕಾಗಿರೋದೆ. ನೀವಾದ್ರೂ ಹೇಳಿ ತಾತ. ನೋಡಬಿ, ನೀನೀಗ ಅಮ್ಮನ್ ಕರ್ಕೊಂಡು ಹೋದ್ರೆ ಕಾಯಿಲೆ ಹೇಗ್ ವಾಸಿ ಆಗುತ್ತೆ? ಅವ್ರ ಕಾಯಿಲೆ ವಾಸಿ ಆಗ್ಬೇಕಾದ್ರೆ ಔಷಧಿಗಳು ಬೇಡ್ವಾ? ಹೌದು, ನಿನ್ ಹತ್ರ ಔಷಧಿ ಹಣ ಇದೆಯಾ? ಆದ್ರಿಂದ ನೀನ್ ದೊಡ್ಡವನಾದ್ಮೇಲೆ ನಿನ್ ತಾಯಿಗೂ ಕಾಯಿಲೆ ವಾಸಿ ಆಗಿರುತ್ತೆ. ಆ ಕರ್ಕೊಂಡು ಹೋಗ್ವಿ ಅಂತ, ಆಯ್ತಾ? ಆಯ್ತು ಅಮ್ಮೋರೆ, ನೀವ್ ಹೇಳ್ದಂಗೆ ಆಗ್ಲಿ. ಆದ್ರೆ ನಮ್ಗಿರೋದು ಒಬ್ಳೆ ಅಮ್ಮ. ನೀವೇ ಹುಷಾರಾಗಿ ನೋಡ್ಕೋಬೇಕು. ನಾನ್ ದೊಡ್ಡವನಾದ್ಮೇಲೆ ನನ್ನ ಅಮ್ಮನ್ನ ನಂಗೆ ಕೊಡ್ತೀನಿ ಅಂತ ಆಣೆ ಮಾಡಿ. ಆಯ್ತು ಅಭಿ, ನೀನೀಗ ಹೋಗ್ಬಾ. ತಾತ ತಾತ ನಾವಿನ್ ಹೊರಡೋಣ. ಆಯ್ತು.
ಯಾರೋ ಅದು? ನಿನ್ನ ಕಣ, ಯಾರೋ ಅದು? ನಾನು ತಾತ, ಅಭಿರಾಮ. ಎಲ್ಲಿಗೆ ಹೋಗ್ತಿದ್ಯೋ? ತಾತ, ನಾನು ಅನಾಥನಲ್ಲ, ನಂಗೂ ಅಮ್ಮ ಇದ್ದಾಳೆ. ಇದ್ರೆ ತಾತ, ನಾನು ಹೊರಗ್ ಹೋಗಿ ಚೆನ್ನಾಗ್ ಸಂಪಾದಿಸ್ಬೇಕು ತಾತ. ನಾಳೆ ದಿವ್ಸ ಅಮ್ಮ ಬಂದ್ರೆ ಚೆನ್ನಾಗ್ ನೋಡ್ಕೋಬೇಕಲ್ವಾ? ನಿಲ್ಲು, ಈ ವಯಸ್ಸಲ್ಲಿ ಹೋಗಿ ಏನೋ ಮಾಡ್ತೀಯಾ? ತಾತ, ಈಗ ನನ್ ಹಿಂದೆ ಅಮ್ಮ ಇದ್ದಾಳೆ, ಅಮ್ಮ ಕೊಟ್ಟಿರೋ ದೇಹನೂ ಇದೆ. ನಾನು ಅಮ್ಮಂಗೋಸ್ಕರ ಏನಾದ್ರೂ ಮಾಡ್ತೀನಿ, ಎಷ್ಟೇ ಕಷ್ಟ ಆದ್ರೂ ಮಾಡ್ತೀನಿ. ಇಲ್ಲ ಇದ್ರೆ ಚೆನ್ನಾಗಿ ಓದಿ ಉದ್ಯೋಗ ಮಾಡ್ಕೊಂಡು ಅಮ್ಮನ್ ಸಾಕ್ಬಹುದಲ್ವಾ? ತಾತ, ನಮ್ಮಮ್ಮನ್ ನೋಡು ತಾತ, ಹೇಗಿದ್ದಾಳೆ ಅಂತ. ನಾನ್ ಓದಿ ಉದ್ಯೋಗ ಮಾಡೋಷ್ಟ್ರೊಳಗೆ ಅವಳು ಸತ್ತೋಗಿರ್ತಾಳೆ. ಅದಕ್ಕೆ ಈಗ್ಲಿಂದಾನೇ ಕಷ್ಟಪಟ್ಟು ದುಡಿತೀನಿ. ಅಮ್ಮನ್ನ ನಾಳೆಯಿಂದಾನೇ ಚೆನ್ನಾಗಿ ನೋಡ್ಕೋತೀನಿ. ಇನ್ನೇನು ತಡೆಯೋದ್ರ ಪ್ರಯೋಜನ ಇಲ್ಲ. ಇವನು ನನ್ನ ಮಾತು ಕೇಳೋದಿಲ್ಲ. ನಿನ್ನ ನೋಡಿ ಆ ಭಗವಂತನೂ ಹೊಟ್ಟೆ ಕಿಚ್ಪಡ್ತಾನೆ. ನಿನ್ನ ತಾಯಿ ಪ್ರೀತಿಯೇ ನಿನ್ನನ್ನು ಕಾಪಾಡಬೇಕು. ಇನ್ನೇನು ಕೆಲಸ ಎಲ್ಲ ಮುಗಿತು. ತಾತ, ಟೀ ಕುಡಿ ತಾತ. ಕೆಲಸ ಇದೆಯಪ್ಪ, ಆಮೇಲೆ ಕುಡಿತೀನಪ್ಪ. ಇಲ್ಲಿ ಕೊಡ್ತಾತ. ಯಾಕಪ್ಪ ನಿನಗೆ ಈ ಶ್ರಮ? ಇದು ಶ್ರಮ ಅಲ್ಲ ತಾತ, ನಿಮ್ಮಂತವ್ರಿಗೆ ಸಹಾಯ ಮಾಡಿದ್ರೆ ನಮ್ಮಮ್ಮನ ಆಯುಸು ಒಂಚೂರಾದ್ರೂ ಹೆಚ್ಚಾಗತ್ತೇನೋ ಅಂತ. ತಾತ, ನೀವು ಟೀ ಕುಡಿದಿದ್ರೆ ನಂಗೆ ಹೆಂಗ್ ತಾನೇ ರೂಪಾಯಿ ಸಿಗ್ಬೇಕು? ನಮ್ಮಮ್ಮನ್ನ ಹೇಗ್ ತಾನೇ ನೋಡ್ಕೋಬೇಕು? ತಗೋ, ನಿನ್ ತಾಯಿ ನನ್ನ ಆಯುಷ್ನು ತಗೊಂಡು ತಂಗಿರ್ಲಪ್ಪ. ಟೀ. ಶಿವ, ಬಾರ ಇಲ್ಲಿ. ಇದೇನ ಇದು? ಹುಡುಗನ್ನ ಹುಡುಗಿ ಮಾಡಕ್ ಬಿಟ್ಟಿದ್ಯಲ್ಲೋ? ನಾನಲ್ಲಣ, ಇವನ್ ತಾಯಿ ಇಷ್ಟಪಟ್ಟು ಈಗ ಮಾಡಿದಾಳೆ. ಹೌದಾ? ಅದೇ ನಾಸ್ ತಗೋ. ಅದೇ ಅಮ್ಮ ಜ್ಞಾಪಕ್ ಬಂದೇನೋ? ಹೌದು ಅಣ್ಣ. ಅಣ್ಣ, ಬೇಗ ದುಡ್ಡು ಕೊಡಿ ಅಣ್ಣ, ಅಮ್ಮನ್ ನೋಡಕ್ ಹೋಗ್ಬೇಕು. ತಗೊಳಪ್ಪ. ಅಭಿರಾಮ್, ಹೀಗೆ ಎಷ್ಟು ಅಂತ ದುಃಖ ಅನ್ಭವಿಸ್ಕೊಂಡು ನಿಂತಿರ್ತೀಯಪ್ಪ. ಹೊರಡಪ್ಪ, ಹೊರಡು. ಇದು ದುಃಖ ಅಲ್ಲಮ್ಮ, ಆನಂದ. ನನ್ನ ತಾಯಿ ನನ್ನನ್ನ ಹಾಗೆ ಅಮಾಯಕವಾಗಿ ನೋಡ್ತಾ ಇದ್ರೆ ಆ ಸಾಕ್ಷಾತ್ ದೇವತೆ ಅನ್ಕೊಂಡಂಗಾಗತ್ತೆ. ಆ ದೇವತೆನ ನೋಡ್ತಿದ್ರೆ ನನ್ ಮನ್ಸಲ್ಲಿರೋ ಆನಂದ ಉಕ್ಕಿ ಕಣ್ಣೀರಾಗ್ ಬರ್ತಿದೆ ಅಮ್ಮ. ಏನ್ ನಡೀತಿದಿಲ್ಲ? ದೂರ. ಅಪ್ಪ, ಮಾವ. ಅಕ್ಕ, ಮಾವ ನಿಂಗೋಸ್ಕರನೇ ರೆಡಿ ಮಾಡಿದ್ದೇನೆ ಗೊತ್ತಾ? ಹೌದಾ? ಈ ದಿವಸಕ್ಕೆ ನನ್ ಮನ್ಸನ್ ತಿಳ್ಕೊಂಡ್ಯಲ್ಲ ರಾಜ. ಏನ್ ಅರ್ಶನ ಹೇಳ್ತಾ ಇರೋದು? ಮಾವ ನನ್ ಮದ್ವೆ ಆಗ್ತೀನಿ ಅಂತ ಸಿಂಗಾರ ಮಾಡವ್ನೆ. ಹೌದಾ? ಅಕ್ಕ, ಬಲ್ಗಾಲಿಟ್ಟು ಒಳಗೆ ಹತ್ತೆ. ಏನ ಆಟೋದಲ್ಲಿ ಕಾಲ್ ಮಾಡ್ತಾ ಇದೀಯಾ? ಏನ್ ಆ ಲುಕ್ಕು? ಏ ಮಾವ, ಕೈ ತೆಗಿ ಮಾವ.
ಹೆಂಗೋ ಆಯ್ತದೆ ಇಲ್ಲಿ. ಏನ್ ಮಾವ ಪಬ್ಲಿಕ್ ನೋಡ್ಲಿಲ್ಲ ಬಿಡು. ಏನೋ ಅಭಿ ಮದುವೆ ಮಾಡ್ಕೊಳ್ತಾ ಇದೀಯಾ? ಏನೇ ಇಲ್ವಲ್ಲ. ಯಾರ್ದು ಮದುವೆ? ಆಟೋನ ಮದುವೆಗೆ ಅಂತಾನೆ ಶೃಂಗಾರ ಮಾಡ್ತಾ ಇದೀಯಂತೆ, ಹಂಗಂತ ಅರ್ಚನಾ ಹೇಳ್ತಾವಳೆ. ಓಹೋ, ಹಂಗೆ ಹೇಳಿದ್ಲಾ? ಏಯ್, ಮದುವೆ ಬೇಕಾ? ಬಾರೆ ಹತ್ರ ಬಾ. ಬಾರೆ ಇಲ್ಲಿ ಬಾ. ಬಾರೆ. ನಾನು ಒಂಟಿಯಾಗಿದ್ದೀನಿ, ಉಪ್ಪು ಖಾರ ತಿಂತೀನಲ್ವಾ? ಬಾ. ನಿನಗೆ ಮದುವೆ ಬೇಕಾ? ಮಾಡ್ತೀನಿ ತಾಳ್ ಮದ್ವೆನ. ಬಾರ, ಮದುವೆ ಮಾಡ್ಕೊಳ್ತೀನಿ. ಮದ್ವೆ ಬೇಕಂತ ಮದುವೆ. ಬಾ, ಮದುವೆ ಮಾಡ್ಕೊಳ್ತೀನಿ ಬಾ. ಏನೋ ಅಭಿ, ಈ ಆಟೋ ಏನು, ಈ ಅಲಂಕಾರ ಎಲ್ಲ ಏನು? ಯಜಮಾನ್ರೆ, ಇವತ್ ನಮ್ಮ ಅಮ್ಮನ್ ಕರ್ಕೊಂಡ್ ಬರ್ತಾ ಇದ್ದೀನಿ. ನಮ್ಮಮ್ಮ ಇಷ್ಟು ದಿನ ಪಟ್ಟಿರೋ ಕಷ್ಟಗಳೆಲ್ಲ ಮರ್ತ್ ಬಿಡ್ಬೇಕು. ನಮ್ಮ ಅಮ್ಮನ್ ಕರ್ಕೊಂಡ್ ಬರೋದ್ ನೋಡಿ ಆ ಭಗವಂತನಿಗೂ ಹೊಟ್ಟೆ ಕಿಚ್ಚು ಬರ್ಬೇಕು ಯಜಮಾನ್ರೆ. ಹೊಟ್ಟೆ ಬರ್ಬೇಕು. ಒಳ್ಳೇದಾಗ್ಲಿ. ಜೋಪಾನ ಕರ್ಕೊಂಡ್ ಬಾ ಮಾವ, ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು. ಏ ಹುಡುಗಿ, ಅವನಿಗೆ ಅವನ್ ತಾಯಿನ್ ಬಿಟ್ರೆ ಬೇರೆ ಲೋಕನೇ ಇಲ್ಲ. ನಾನೇನಾದ್ರೂ ಒಂಚೂರು ಕೆಲ್ಸಕ್ ಬರ್ತೀನ ನೋಡು. ಇವತ್ ನೀನ್ ಆಗೋದೆ. ಬಾ ಇಲ್ಲಿ. ಮಾಮ ನಾನಿಲ್ವಾ? ಬಾ ಮೇಡಮ್, ಅಭಿರಾಮ್ ಬಂದಿದ್ದಾನೆ. ನಮಸ್ಕಾರ ಮೇಡಮ್. ನಮಸ್ತೆ. ಏನ್ ಅಭಿರಾಮ್, ಆಟೋನ ಪಲ್ಲಕ್ಕಿ ತರ ಸಿಂಗರ್ಸಿದ್ಯಾ? ಇವತ್ ನಮ್ಮ ಅಮ್ಮನ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಮೇಡಮ್. ನಮ್ಮಮ್ಮ ಬರೋ ದಿನ ನನಗೆ ಹಬ್ಬದ ದಿನ. ಈ ದಿನಕ್ಕೋಸ್ಕರ ಎಷ್ಟು ವರ್ಷಗಳಿಂದ ಕಾಯ್ತಿದ್ದೆ ಗೊತ್ತಾ? ಹಿಂದೆ ನಡೆದಿರೋ ಕಷ್ಟಗಳೆಲ್ಲ ಮರ್ತು ನಮ್ಮ ಅಮ್ಮನ ಹೊಸ ಲೋಕದಲ್ಲೇ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೀನಿ ಮೇಡಮ್. ನೋಡಬಿ, ನಾವು ಕೇವಲ ಮನುಷ್ಯರು ಮಾತ್ರವೇ. ನಮ್ ಶಕ್ತಿ ಮೀರಿ ನಿಮ್ ತಾಯಿನ ನೋಡ್ಕೊಂಡಿದೀವಿ. ಅದು ಅಲ್ದೆ ಅವಳು ಯಾರನ್ನು ಹತ್ರ ಸೇರಿಸ್ತಿಲ್ಲ. ಮಾನಸಿಕ ತೊಂದರೆಯಿಂದ ಇನ್ನು ಹೊರಗೆ ಬಂದಿಲ್ಲ. ಆಕೆ ಆರೋಗ್ಯ ತುಂಬಾನೇ ಕ್ಷೀಣಿಸಿದೆ. ನೀನು ಜಾಗೃತಿಯಿಂದ ನೋಡ್ಕೋಬೇಕು. ಅಮ್ಮನ್ ಜಾಗೃತಿ ಬಗ್ಗೆ ನನಗೆ ಹೇಳ್ಬೇಕಾ ಡಾಕ್ಟ್ರಮ್ಮ? ನನ್ನ ಮಡ್ಲಲ್ಲಿ ಇಟ್ಕೊಂಡು ಸಾಕೋ ಅದೃಷ್ಟನ ಆ ದೇವ್ರು ಈ ತಾಯಿ ಕೊಡ್ಲಿಲ್ಲ. ಅದಕ್ಕೆ ನನ್ಗುಂಡೆ ಇಟ್ಕೊಂಡು ನೋಡ್ಕೊಳ್ತೀನಿ ಡಾಕ್ಟ್ರಮ್ಮ. ಬಾ ಅಬಿ, ಪರವಾಗಿಲ್ಲ, ಶೂಸ್ ಹಾಕೊಂಡೇ ಬಾ. ತಾಯಿ ವಾಸ ಮಾಡೋ ಸ್ಥಳ ದೇವಸ್ಥಾನ ಇದ್ದಕ್ಕೆ ಡಾಕ್ಟ್ರಮ್ಮ. ಅಬಿ, ಹಾಲ್ ನಿಂತ ಆಕಳನ್ನ ಕಸಾಯಿ ಖಾನೆ ಕೊಟ್ಟ ಹಾಗೆ ವಯಸ್ಸಾದ ತಂದೆ ತಾಯಂದ್ರನ್ನ ದೂರ ಇಡೋ ಈ ಕಾಲದಲ್ಲಿ ನಿಮ್ ತಾಯಿಗೋಸ್ಕರ ನೀನ್ ಚಡ್ಪಡಿಸೋದನ್ನ ನೋಡ್ತಿದ್ರೆ ನಿಮ್ ತಾಯಿ ಯಾವ್ದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದಾರೆ. ಓಕೆ, ನಿಮ್ ತಾಯಿನ ಕರ್ಕೊಂಡು ಹೋಗು. ಅಮ್ಮ, ಯಾಕೆ ಭಯ ಪಡ್ತಿದ್ಯಾ ಅಭಿ? ಅವಳು ನಿನ್ ತಾಯಿನಪ್ಪ. ಭಯ ಅಲ್ಲ ಡಾಕ್ಟ್ರಮ್ಮ. ನಾನ್ ಹುಡ್ತಾಗ ನಮ್ಮ ಅಮ್ಮ ನನ್ನ ಮುಟ್ಟಿದ್ಲೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾನ್ ನಮ್ಮಮ್ಮನ್ ಮುಡ್ತಾ ಇರೋದು ಇದೇ ಮೊದ್ಲು ಬಾರಿ. ಅಮ್ಮನ ಸ್ಪರ್ಶದಲ್ಲಿ ಇಷ್ಟು ಶಕ್ತಿ ಇರುತ್ತೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಡಾಕ್ಟ್ರಮ್ಮ. ಇದು ಕಣ್ಣೀರಲ್ಲ ಡಾಕ್ಟ್ರಮ್ಮ, ನಮ್ಮಮ್ಮನ ಸ್ಪರ್ಶದಿಂದ ನನ್ನ ದೇಹದಲ್ಲಿ ಅಡಗಿರುವಂತ ಮಾಲಿನ್ಯ ತೊಳೆದ ಅಮೃತಧಾರೆ ಡಾಕ್ಟ್ರಮ್ಮ, ಅಮೃತಧಾರೆ. ಸುಮ್ನಿರು ಅಭಿರಾಮ್. ಕೊನೆಗೂ ನಿನ್ ತಾಯಿ ನಿನ್ ಜೊತೆಲಿ ಬರ್ತಿದ್ದಾಳಲ್ಲ. ಅಮ್ಮ, ಅಮ್ಮ, ನಾನಮ್ಮ ನಿನ್ ಮಗ ಕಣಮ್ಮ.
ಅಮ್ಮ ನೀನೆತ್ತು ಮಗ ಕಣಮ್ಮ. ಅಮ್ಮ ನೀನೇನ್ ಬೇಜ ಮಾಡ್ಕೋಬೇಡಮ್ಮ, ನೀನೇನ್ ಬೇಜ ಮಾಡ್ಕೋಬೇಡ. ನಿನಗೆ ಈ ತರ ಬದುಕೆಲ್ಲ ಬೇಡಮ್ಮ. ಛೀ ತೂ ಬೇಡಮ್ಮ. ಅಮ್ಮ ನಾನ್ ನಿನಗೋಸ್ಕರ ಬಂದಿದ್ದೀನಮ್ಮ. ಅಮ್ಮ ಹೋಗೋಣಮ್ಮ, ನಮ್ಮನೆಗೆ ಹೋಗೋಣಮ್ಮ, ನಮ್ಮನೆಗೆ ಹೋಗೋಣಮ್ಮ. ಅಮ್ಮ ಅಮ್ಮ ಒಂದ್ಸತಿ ನನ್ನ ನೋಡಮ್ಮ. ಅಮ್ಮ 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 ಡಾಕ್ಟರಮ್ಮ, ಅಮ್ಮ ಡಾಕ್ಟರಮ್ಮ, ಅಮ್ಮ ಅಮ್ಮ ಅಮ್ಮ. ಸಾರಿ ಅಭಿರಾಮ್, ನಿನ್ ತಾಯಿ ಅಭಿ 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 ಅಭಿರಾಮ್. ಅಭಿ ಅಮ್ಮ ಅಮ್ಮ ಡಾಕ್ಟ್ರಮ್ಮ, ನಮ್ಮಮ್ಮಗೆ ಏನೂ ಆಗಿಲ್ಲ ಡಾಕ್ಟ್ರಮ್ಮ. ನನ್ ಜೊತೆಲ್ಲ ಇದ್ದಾಳೆ ಡಾಕ್ಟ್ರಮ್ಮ. ನಮ್ಮಮ್ಮ ಬದುಕಿದ್ದಾಳೆ ಡಾಕ್ಟ್ರಮ್ಮ. ನನ್ ಮನಸ್ಸು ತುಂಬಾ ಇದ್ದಾಳೆ ಡಾಕ್ಟ್ರಮ್ಮ, ಮನಸ್ಸು ತುಂಬಾ ಇದ್ದಾಳೆ. ಅಮ್ಮ ಅಮ್ಮ ನಮ್ಮನೆಗೆ ಹೋಗೋಣ ಕಣಮ್ಮ, ನಮ್ಮನೆಗೆ ಹೋಗೋಣ. ಅಮ್ಮ ನಿನ್ಗೋಸ್ಕರ ನಾನು ಹೂವಿನ ಪಲ್ಲಕ್ಕಿ ತಂದಿನಿ ಕಣಮ್ಮ, ಹೂವಿನ ಪಲ್ಲಕ್ಕಿ ತಂದಿದ್ದೀನಿ. ಅಮ್ಮ ನಾನಿನ್ನು ಹೂ ತರ ನೋಡ್ಕೊಳ್ತೀನಿ ಕಣಮ್ಮ, ಹೂ ತರ ನೋಡ್ಕೊಳ್ತೀನಿ. ಅಮ್ಮ 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 ನಾನು ಪಾಪ ಮಾಡಿದ್ದಮ್ಮ, ನಾನು ಪಾಪ ಮಾಡಿದ್ದೆ ಅಮ್ಮ. ಅವ್ವ ನಿನ್ ಕುಣಿಗೆಯಲ್ಲಿ ಇಟ್ಕೊಂಡು ನನ್ನ ನೋಡ್ಕೊಳ್ಳೋದ್ ಬಿಟ್ಟು ಯಾಕಮ್ಮ ನನ್ನ ಬಿಟ್ಟೋದ? ಮನ್ಸಾರೆ ನಿನ್ನ ನನ್ ಕುಣಿಗೆಯಲ್ಲಿ ಇಟ್ಕೊಂಡಿದ್ದೆ ಕಣಮ್ಮ, ಯಾಕಮ್ಮ ನನ್ನ ಬಿಟ್ಟೋದ? ಅಮ್ಮ 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 ಯಾರಮ್ಮ ಇದಾರೆ ಇನ್ನನಿಗತಿ? ಎಲ್ಲಮ್ಮ ಹೋಗ್ಲಿ ಸಾಕಮ್ಮ, ಎಲ್ಲಮ್ಮ ಹೋಗ್ಲಿ. ನಾನು ಅಮ್ಮ ನಾನ್ ಚಿಕ್ಕನಾಗಿರ್ಬೇಕಾದ್ರೆ ನಾನು ಎತ್ಕೊಂಡಿದ್ದೋ ಇಲ್ವೋ, ಅದಕ್ಕೆ ನಾನಿನ್ನ ಈಗ ಎತ್ಕೊಂಡಿದ್ದೀನಿ ಕಣಮ್ಮ, ಅದಕ್ಕೆ ನಾನು ಈಗಿನ ಎತ್ಕೊಂಡಿದ್ದೀನಿ. ಡಾಕ್ಟ್ರಮ್ಮ ನಿಮ್ ಕೆಲ್ಸ ಮುಗೀತು ಡಾಕ್ಟ್ರಮ್ಮ, ಇವಾಗ ಏನಿದ್ರು ನನ್ ಕೆಲ್ಸ ಮಾತ್ರ ಬಾಕಿ ಇದೆ ಡಾಕ್ಟ್ರಮ್ಮ. ಅಮ್ಮ 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 ನಾನಂತ ದೊಡ್ಡ ಹುಚ್ಚ ಕಣಮ್ಮ. ಅಮ್ಮ ಎಲ್ರು ಸತ್ ಮೇಲೆ ಹೂವಿನ ಪಲ್ಲಕ್ಕಿ ಕಟ್ರೆ ಅಯ್ಯೋ ನಾನ್ ಸಾಯಕ್ಕಿಂತ ಮುಂಚಿನ ಹೂವಿನ ಪಲ್ಲಕ್ಕಿ ತಂದ್ಬಿಟ್ಟಲ್ಲಮ್ಮ. ಅಮ್ಮ ಅಯ್ಯೋ ಡಾಕ್ಟ್ರಮ್ಮ, ಅಯ್ಯೋ ಅಮ್ಮ ಅಮ್ಮ ಅಮ್ಮ. ಏ ಸರ್ಸಕ್ಕ, ಸುಬ್ಬಕ್ಕ, ಏ ವೀರ, ಎಲ್ರು ಬನ್ನಿ, ನಮ್ಮತ್ತೆ ಮುಟ್ಟಿ ಪಲ್ಲಕ್ಕಿ ಬಂದವಳೆ. ಅತ್ತೆವಾ ಅತ್ತೆವಾ ಕೆಳಗಿಳಿ ಅತ್ತೆವಾ, ನಿಂಗೋಸ್ಕರ ಏಸ್ ಮಂದಿ ಬಂದಾರ ನೋಡು. ಏ ಅಚ್ಚಿ, ಆ ಅಮ್ಮಂಗೆ ಗಾಬರಿ ಮಾಡ್ತೀಯಾ? ಕೈ ಹಿಡಿದು ಕೆಳಗಿಳಿಸೆ. ಅತ್ತೆವಾ ಅತ್ತೆವಾ ಯಾರ್ ಬಂದೀವ್ ನೋಡು? ನಾನು ನಿನ್ ಸೊಸೆ ಬಂದೀವ್ನಿ. ಕೆಳಗಿಳಿ ಅತ್ತೆವಾ, ಕೆಳಗಿಳಿ. ಅತ್ತೆವಾ ಅತ್ತೆವಾ ಏನಾಯ್ತು ಅತ್ತೆವಾ? ಅಮ್ಮ
ಅಮ್ಮ ದೇವ್ರು ಒಳ್ಳೆ ಬ್ಯಾಟೆ ತಗೊಂಡೋಗ್ಬಿಡ್ತಾರೆ ನಿಮ್ಮವ್ವ ತುಂಬಾನೇ ಪುಣ್ಯ ಮಾಡವಳೆ ಮನೆಗಳಿಲ್ಲ ಅದು ಈ ಎತ್ತ ಮಗನ್ ಕೈನಾಗೆ ಪ್ರಾಣ ಬಿಟ್ಟವಳೆ ಅಂದ್ರೆ ಅವಳಿಗಿಂತ ಅದೃಷ್ಟವಂತ ಇನ್ಯಾರಪ್ಪ ಅವ್ರೆ ಸುಮ್ಕಿರಪ್ಪ ಸುಮ್ಕಿರೋ ಪದ್ಮ ಇವನಿಗೆ ನಾವಲ್ಲದೆ ಇನ್ಯಾರಿದ್ದಾರೆ ಮುಂದಿನ ಕಾರ್ಯ ಅದೇನ್ ಮಾಡ್ಬೇಕು ನೋಡೋಣ ನಡೆಯವ್ವ ನಡಿ ತಾಯಿ ಪ್ರೀತಿನ ಬರುತ್ತೆ ಹೋದ ಸಮಾಧಾನ ಮಾಡ್ಕೊಳಪ್ಪ ಸಮಾಧಾನ ಮಾಡ್ಕೊ ಅಜ್ಜಿ ಅವನಿಗೆ ಸಮಾಧಾನ ಹೇಳೋ ಬದಲು ನೀನೇ ಅಪ್ಪ ಕೂತಿದ್ಯಾ ಅಮ್ಮ 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 ನಡೆ ಕುಂಪ ಇಟ್ಟು ಆಶೀರ್ವಾದ ತಗೋದಪ್ಪ ಅಮ್ಮ ಅಮ್ಮ ನನ್ನಮ್ಮ ಅಮ್ಮ ನನ್ನಮ್ಮ ಅಮ್ಮ ನನ್ನಮ್ಮ ನೋಡು ತಾತ ನೋಡು ತಾತ ನೋಡ ಅಮ್ಮ ನೋಡ ಅಚ್ಚ ಅಮ್ಮ ನೋಡೆ ಚಮ್ಮನ ತುಂಬ ನೋಡ ಅಮ್ಮ ಲಕ್ಷ್ಮಿ ತಂಗಿದಳ ಅಲ್ವಾಡ ಅಣ್ಣ ಕೊಡದಗೆಣ ಕೊಡದಗೆಣ ಕೊಡದಗೆ ಅಣ್ಣ ಅಣ್ಣ ಒಂದೊಂದು ಫೋಟೋ ಚೆನ್ನಾಗಿ ತೆಗೆಯೋಣ ನಮ್ಮ ಅಮ್ಮನ ಜೊತೆ ಇದೇ ಮತ್ತು ಫೋಟೋಗಳಣ್ಣ ಅಣ್ಣ ಈ ಫೋಟೋನ ಅಮ್ಮನ್ ನೋಡ್ಕೊತೀನಿ ಕಣಣ್ಣ ಅಣ್ಣ ಚೆನ್ನಾಗಿ ತೆಗೆಯೋಣ ಚೆನ್ನಾಗಿ ತೆಗೆಯೋಣ ಅಮ್ಮ ತೆಗೆಯೋಣ ಫೋಟೋ ತೆಗೆಯೋಣ ಅಮ್ಮ ಅಮ್ಮ ತೆಗೆಯೋಣ ಅಮ್ಮ ನಾನ್ ಚಿಕ್ಕವನಾಗಿರ್ಬೇಕಾದ್ರೆ ದೃಷ್ಟಿ ಬಟ್ಟಿಟ್ಟಿದ್ದೋ ಇಲ್ವೋ ನಿಂಗೆ ಬಟ್ಟಿಟ್ ಕಳಿಸ್ತಿದ್ದೀನಿ ಕಣಮ್ಮ ಬಟ್ಟಿಟ್ ಕಳಿಸ್ತಾ ಇದ್ದೀನಿ ಬಟ್ಟಿಟ್ ಕಳಿಸ್ತಾ ಇದ್ದೀನಿ
ಅಭಿರಾಮ್, ಅಭಿರಾಮ್, ಏನ್ ಯಜಮಾನ್ರೆ? ಅಭಿರಾಮ್, 3ನೇ ದಿನಕ್ಕೆ ಅಮ್ಮನ ಅಸ್ಥಿನ ಗಂಗೆನಲ್ಲಿ ಬಿಡ್ಬೇಕು. ಹಾಗೆ ಅಮ್ಮನ ಫೋಟೋ ಮುಂದೆ ದೀಪ ಬೆಳಗಿಸಿಡ್ಬೇಕು. ಸರಿ ಯಜಮಾನ್ರೆ. ಏನಿದು? ಯಾರೇ ನೀನು? ನನ್ನಕ್ಕೆ ಸಾಯ್ಸಕ್ ನೋಡ್ತಾ ಇದ್ಯಾ? ನಿಮ್ಮಲ್ಲಿ ಒಬ್ಬರನ್ನ ಸಾಯಿಸಿದ್ರು ನಾನ್ ತೀರ್ತಿರೋದ್ ಹಾಗೆ. ನಮ್ಮಲ್ಲೊಬ್ರನ್ನ? ನನ್ನ ಯಾರು ಅನ್ಕೊಂಡಿದ್ಯೆ? ಕನ್ಫ್ಯೂಸ್ ಆಗ್ಬೇಡ, ಕರೆಕ್ಟ್ ಕನ್ಫರ್ಮ್ ಮಾಡ್ಕೋ. ನಾನೊಂದ್ಸತಿ ಕನ್ಫರ್ಮ್ ಆದ್ರೆ ಖಂಡಿತವಾಗ್ಲೂ ಕಾಂಪ್ರಮೈಸ್ ಆಗಲ್ಲ. ಯಾರೇ ನೀನು? ನಾನ್ ಯಾರ? ನೀನ್ ಕನ್ಫರ್ಮ್ ಮಾಡ್ಕೋ. ಇವನ್ ಯಾರು ಅಂತ ಗೊತ್ತಿಲ್ವಾ? ಇವನ ಹತ್ರ ನೀನ್ ಕೆಲ್ಸ ಮಾಡ್ತಿಲ್ವಾ? ನಿನ್ ಸಹಾಯನ ಈ ಜನ್ಮದಲ್ಲಿ ಮರೆಯಕ್ಕಾಗಲ್ಲ. ತಾಯಿ ಕಳ್ಕೊಂಡು ತಬ್ಲೆ ಆಗೋ ಟೈಮಲ್ಲಿ ನನ್ ತಂದೆನ್ ತೋರ್ಸ್ಕೊಟ್ಟೆ. ದೇವ್ರೆ, ನೀನ್ ಇದೆಯೇ ತಂದೆ, ನನ್ ತಾಯಿ ತಗೊಂಡೆ ಅಂತ ನಿನ್ಗೆ ಅನ್ಬಾರ್ದು ಮಾತೆಲ್ಲ ಅಂದ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸು ತಂದೆ. ಇದೆಯೇ ತಂದೆ, ನಿಜವಾಗ್ಲೂ ನೀನ್ ಇದೆಯಾ? ಹೇಳು, ನಿನ್ಗೇನ್ ಬೇಕು ಕೇಳು. ನೀನ್ ಏನ್ ಕೇಳಿದ್ರು ಸರಿನೇ, ನಾನು ಕೊಡ್ತೀನಿ. ಹೇಳು. ನನಗೆ ಇವನ್ ಪ್ರಾಣ ಬೇಕು. ನೀನ್ ಕೇಳಿಸ್ಕೊಂಡಿದ್ದು ನಿಜ. ನನಗೆ ಇವನ್ ಪ್ರಾಣ ಬೇಕು, ಕೊಡ್ತೀಯಾ? ಏನ್ ಹೇಳ್ತಿದ್ಯ ನೀನು? ಇವ್ರು ನನ್ ತಂದೆ. ನಿನ್ ತಂದೆ ಅಂತ ಈಗ ಗೊತ್ತಾಗ್ತಿದೆ. ಈ ಕ್ಷಣದ ಹಿಂದೆ ಗೊತ್ತಾದ ಸಂಬಂಧಕ್ಕೆ ಇಷ್ಟೊಂದ್ ಪ್ರೀತಿ ವಾತ್ಸಲ್ಯ ಹುಟ್ಟಿದ್ಯೆ. ಒಂದೇ ಹೊಟ್ಟೆಲ್ ಹುಟ್ಟಿ ಒಂದೇ ಜೊತೆಲಿ 20 ವರ್ಷ ಬದುಕಿದ್ ನನ್ನ ಅಣ್ಣನ್ ಸಾಯಿಸಿದ್ರೆ ನನಗೆ ಅಷ್ಟು ವರ್ಷ ಬರ್ಬೇಡ. ನೋವಾಗತ್ತಾ? ಚಾಕುನಲ್ಲಿ ತಿರುಗಿದ್ರೆ ಇಷ್ಟೊಂದು ನೋವಾಗತ್ತಾ? 30 ಇಯರ್ಸ್ ನನ್ನ ಪೊಲಿಟಿಕಲ್ ಲೈಫ್ ಸ್ಕ್ರಿಪ್ಟ್ ನ 1 ಲೈನ್ ಅಲ್ಲಿ ಬರೆದು ತಿರುಚಿ ನಾಶ ಮಾಡಿದ್ರೆ ನನಗಿನ್ನೆಷ್ಟು ನೋವಾಗತ್ತೆ? ಚಾಕುನಲ್ಲಿ ಇರಿದ್ರೆ 20 ನಿಮಿಷ ನೋವು, ಆದ್ರೆ ಹರಿತವಾದ ಲೇಖನಿಲಿ ಬರೆದ್ರೆ ಲೈಫ್ ಲಾಂಗ್ ನೋವು ಅನುಭವಿಸ್ಬೇಕಾಗತ್ತೆ. ನನ್ನ ಮಗನೇ, ಇವನ್ನ ಪತ್ರಿಕಾ ಕಚೇರಿ ಮುಂದೆ ಬಿಸಾಕ್ರು. ಮತ್ಯಾರಾದ್ರೂ ನನ್ನ ಬಗ್ಗೆ ನೆಗೆಟಿವ್ ಆಗಿ ಏನಾದ್ರೂ ಬರೆದ್ರೆ ಇದೇ ಗತಿ ಬರುತ್ತೆ ಅಂತ ಗೊತ್ತಾಗಬೇಕು. ನಿಮ್ಮ ಅಣ್ಣ ಸಾಯಿಸಿದ್ರ? ಈಗ ಹೇಳು, ಅವ್ನು ದುಷ್ಟ ಅಲ್ವಾ? ನೀನ್ ಹೇಳ್ದಂಗೆ ಆತ ದುಷ್ಟನೇ ಇರ್ಬೋದು. ಆತ ಎಷ್ಟೇ ದುಷ್ಟನಾದ್ರೂ ಆತನಿಗೊಂದು ಮನ್ಸು ಇರುತ್ತಲ್ವಾ? ನಾನು ನನ್ನ ತಾಯಿ ಬದುಕಿದೀವಿ ಅಂತ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾರೋ ಏನೋ. ಆದ್ರೆ ಈಗ ನನ್ನ ತಾಯಿ ನನ್ ಜೊತೆ ಇಲ್ಲ ನೋಡು. ನೀನ್ ಹೇಳ್ದಂಗೆ ನಿಮ್ಮ ಅಣ್ಣನ ಸಾವಿಗೆ ಆತ್ಮೆ ಕಾರಣ ಆಗಿದ್ರೆ ತಪ್ಪು ಒಪ್ಕೊಳಂಗ್ ನಾನ್ ಮಾಡ್ತೀನಿ. ಏಯ್ ತಿಕ್ಲೋನೆ, ಯಾವ ಕಾಲದಲ್ಲಿ ಇದ್ಯೋ ನೀನು? 20 ವರ್ಷದಿಂದ ನಿನ್ ಬಗ್ಗೆ ನೆನಪು ಮಾಡ್ಕೊಳ್ದೆ ಇರೋನು ನೀನ್ ಈಗ ಹೋಗಿ ನಾನ್ ನಿನ್ ಮಗ ಅಂದ್ರೆ ಒಪ್ಕೊಳ್ತಾನೆ ಅನ್ಕೊಂಡಿದ್ಯಾ? ನಲ್ಲಿಗಳು ಮುರಿತಾನೆ. ನಲ್ಲಿನಾದ್ರೂ ಮುರಿಲಿ, ಸಾಯಿಸ್ಲಿ. ಕನಿಷ್ಠ ನಾ ಸಾಯಕ್ ಮುಂಚೆ ನನ್ ತಾಯಿನ ಯಾಕೆ ನೋಡ್ಕೊಂಡಿಲ್ಲ? ಆತ ಅಷ್ಟು ಉನ್ನತ ಸ್ಥಿತಿಲಿದ್ರು ನನ್ ತಾಯಿ ನೀಚಕ್ಕಿಂತ ನೀಚ ಬದುಕಿದ್ಲಲ್ಲ, ಅದು ಕಾರಣ ಏನು ಅಂತ ತಿಳ್ಕೋಬೇಕು. ತಂದೆ ಇದ್ದು ಅನಾಥನಾಗಿ ಬದುಕ್ತಿದ್ದೀನಲ್ಲ, ಅದು ಯಾಕೆ ಅಂತ ನಾನು ಕೇಳ್ಬೇಕು. ನೀನ್ ಹೇಳ್ತಿರೋದು ಪುಣ್ಯಕೋಟಿ ಗೋವಿಂದ್ ಕಥೆ ಇದ್ದಾಗಿದೆ. ಅವನೊಬ್ಬ ದೊಡ್ಡ ಚೀಟರ್. ಮಾಯದ ಮಾತಿಗೆ ಮರಳಾಗಿ ನಿನ್ ತಾಯಿ ಅವನ್ ಬಲೆಗ್ ಬಿದ್ದು ನಿನ್ನನ್ ಹೆತ್ತು ಸತ್ತಿದ್ದಾಳೆ. ಏಯ್, ನನ್ ತಾಯಿ ದೇವತೆ. ನಾನಿರುವವರೆಗೂ ನನ್ ತಂದೆಗೆ ಎಳ್ಳೆಷ್ಟು ತೊಂದ್ರೆ ಆದ್ರೂ ನಾನ್ ಸಹಿಸಲ್ಲ. ನನ್ ತಂದೆ ದುಷ್ಟನಾದ್ರೆ ಸರಿ,
ಇಲ್ಲ ಅಂದ್ರೆ ಲೋ ಮೆಂಟ್ಲೋನೆ ನನ್ ಮಾತ್ ಕೇಳೋ. ಅಬ್ಬ ಅಕ್ಕ ಏನು ನೋಡಿದ್ರೆ ಅಲ್ಲಿ ಪುಂಡಿತವೈತೆ. ಇಲ್ಲಿ ಮಾವ ಮನೇಲಿ ಯಾವ್ದೋ ಒಂದು ಹೆಂಗನಿ ಕೇಳ್ತಾ ಇತ್ತಲ್ಲ. ಲೋ ನನ್ ಮಾತ್ ಕೇಳೋ. ಅವನಿನ್ ಸಾಯಿಸ್ಬಿಡ್ತಾನೆ. ಅವನಿನ್ ಸಿಎಂ ಪದವಿಲಿದ್ದಾನೆ. ಅಬ್ಬಾ ಮಾಮ ನೀನು ಸಾಮಾನ್ಯದವನಲ್ಲ. ಸಿಂಗಲ್ ಟ್ರಾನ್ಸ್ಫಾರ್ಮಿಂದ ಡಬಲ್ ಲೈನಿ ಕರೆಂಟಾ? ಯಾಕ ಎಲ್ಲ ದಾರಿ ಬಿಡಿ ಅಕ್ಕ. ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಯಾಕ ಯಾಕ ಏನಾಯ್ತು? ಯಾಕ ಮುಗಳ್ತಿದ್ದೆ? ಯಾಕ ನಿನ್ ಕೊಂಪೆ ಎಕ್ಕುತ್ತೋಯ್ತು. ಯಾಕ ನೀನ್ ಸರ್ವನಾಶ ಆಗೋಯ್ತು. ಯಾಕ ಯಾಕೋ ಹಾಲುಕ್ಕಿ ಬೂದಿ ಪಾಲಾಯ್ತಲ್ಲ. ಯಾಕೋ ಬೂದಿ ಪಾಲಾಯ್ತಲ್ಲಿ. ಏನ್ ನೀನು ಏನ್ ಹೇಳ್ತಾ ಇದ್ದಿ? ಏನಾಯ್ತಂತ ಬೊಗಳ್ ಮಾವ ಮಾವಂಗೆ? ನನ್ನ ಬಂದು ಹೇಳಾರೆ ಹೇಳಾರೆ ಹೇಳ ಮಾವಂಗೆ ಏನಾತು? ಮಾವಂಗೆ ಏನು ಆಗಿಲ್ಲ. ಆಗಿರೋದೆಲ್ಲ ಅವ್ನ್ ಬುದ್ಧಿಗೆ. ನಿನ್ ತಟ್ಟೆಲಿ ಮಣ್ ಬಿತ್ತೆ. ಯಾಕೋ ಮಣ್ ಬಿತ್ತೆ. ಏಯ್ ಬೇವರ್ಸಿ ಮುಂಡದೆ ಅಲ್ಲೇನ್ ನಡೀತಂತ ನೇರವಾಗಿ ಬೊಗಳ್. ಮಾವ ಯಾವಳ ಕರ್ಕೊಂಡ್ಬಂದ್ ಮನೇಲಿ ಇಟ್ಕೊಂಡವನೆ ಕಣಕು. ನೀನ್ ನಾಳೆ ಕಣಕು 2 ಕಣ್ಣಿಂದ ನೋಡ್ದೆ. ಲೇ ಗಾಡಿನಲ್ಲಿ ಚಾಕು ಐತೆ ತಗೊಳ್ಳ. ಇವತ್ ಅವಳ ಇಲ್ಲ ನಾನ ತೀರ್ಮಾನ ಆಗೋಗ್ಬೇಕು. ನಾನಿರುವಾಗ್ಲೇ ಇನ್ನೊಬ್ಳನ್ ತಂದು ಮನೇಲಿ ಮಡಿಕೊಂಡವನ. ಲೋ ಬಾರ್ಲಾ, ಯಾರ್ಲ ಅವಳು? ಎಲ್ಲಿಂದ ಬಂದವಳೆ? ಇವತ್ತವನ್ನ ತೀರಿಸ್ಬೇಕಾಗ್ತೀನಿ. ಬಾರ್ಲಾ. ಅಮ್ಮ ಅಕ್ಕ 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 ಬೀಗ ಹಾಕಿದೆ ಕಣಕ್ಕ, ಬೀಗ ಹಾಕಿದೆ. ಏಯ್ ಒಳಗೋಗ್ ನೋಡ್ಲಾ ಏನ್ ನಡೀತಾ ಇದೆ ಅಂತ. ಹೂನಕ್ಕ. ಅಕ್ಕ ಬೇಗ ಬಾ, ನೋಡ್ಬಾ ಇಲ್ಲಿ. ಲೇ ಅವಳು ಒಳಗೆ ಅವಳಲ್ಲೋ. ಯಾಕೋ ಅವಳನ್ನ ನೋಡ್ತಿದ್ರೆ ಆಗ್ತೈತೆ. ಸರಿಯಾಗಿ ಕಾಣಿಸ್ತಾನೆ ಇಲ್ವಲ್ಲೋ. ನೀನು ಶ್ರಮ ಇಕ್ಕಲೆ ಅಂತ ನಾ ಅನ್ಕೊಂಡಿರ್ಲಿಲ್ಲ. ಯಾಕೋ ಯಾಕೋ ನೋಡಲ್ಲಿ ತಲೆ ಜುಟ್ಟೆಲ್ಲ ಕೆದರೈತೆ, ಬಟ್ಟೆ ಎಲ್ಲ ನಲ್ಗೈತೆ, ಮೈ ತುಂಬಾ ಬೆವತಿದ್ದಾಳೆ. ಇದನ್ನೆಲ್ಲ ನೋಡಿದ್ರೆ ಮಾವ ಅವಳನ್ನ ರತ್ತೋ ಅತ್ತೆ ಮಗಳೇ ಅಂತ ಆಟ ಆಡ್ಸಿರ್ತಾನೆ. ಹಂಗಾದ್ರೆ ಎಲ್ಲ ಮುಗ್ದೋಯ್ತಾ? ಅಯ್ಯ ಒಂದ್ಸತಿ ಬಿಡಯ್ಯ. ಒಂದ್ಸತಿ ಬಿಡಯ್ಯ. ಕೈ ಮುಗಿತೀನಯ್ಯ. ನೋಡು ಸಾಹೇಬ್ರ ಮರ ಹೊತ್ತಾಯ್ತು. ಸಾಹೇಬ್ರ ಫ್ಯಾಮಿಲಿ ಅಮೆರಿಕದಲ್ಲಿದೆ. ನೀನು ಹುಚ್ಚು ಜಂತಾರ ಫೋಟೋ ಹಿಡ್ಕೊಂಡು ನಿಂತಿದ್ರೆ ಒಳ ಹಾಕೊಂಡು ಹೊಸ್ಕ್ ಹಾಕ್ಬಿಡ್ತೀನಿ ಮಗನೇ. ಅಯ್ಯ ಯಾರನ್ನೋ ತಂದೆ ಅನ್ಕೊಂಡು ಹೆತ್ತು ತಾಯಿಗೆ ಅವಮಾನ ಮಾಡ್ತೀನೇನಯ್ಯ. ಅಯ್ಯ ಒಂದ್ಸತಿ ಬಿಡಯ್ಯ, ನೋಡ್ಕೊಂಡ್ ಬರ್ತೀನಿ. ಅಯ್ಯ 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 ಯಾರದು? ಅಯ್ಯ ನಿಮ್ ಕಾಲಿ ಬೀಳ್ತೀನಯ್ಯ. ಅಯ್ಯ ಮಕ್ಕಳಂತ ಮಾತಾಡ್ಕೊಂಡು ಅವಕಾಶ ಮಾಡ್ತೀನಯ್ಯ. ಅಯ್ಯ ಅಯ್ಯ ಮೊದಲು ಅವನು ಯಾರು ಅಂತ ತಿಳ್ಕೊಳ್ಳಿ. ಸರ್ ಅದು ಏನಯ್ಯ ತಡವರಿಸ್ತಾ ಇದೀಯಾ? ಯಾರವನು? ಸರ್ ಅವನ್ ಯಾರೋ ಹುಚ್ಚನ ಮಗ ಸರ್. ಬೆಳಗ್ಗೆಯಿಂದ ತುಂಬಾ ತರಲೆ ಮಾಡ್ತಾ ಇದ್ದಾನೆ. ತಾವು ಅವನ್ ತಂದೆ ಅಂತೆ ಸರ್. ತಾವು ಅವನು ನೋಡಿದ್ರೆ ಗುರ್ತಿಸ್ತೀರಂತೆ ಸರ್. ಅವನ ಇಲ್ಲಿ ಕರ್ಕೊಂಬನ್ನಿ. ಬಾರೋ ಇಲ್ಲಿ. ನಾನ್ ನಿಮ್ನೆಲ್ಲೂ ನೋಡಿಲ್ವೇ? ಯಾರೋ ನೀನು? ಯಾರು ನಿನ್ ಕಳ್ಸಿದ್ ಹೇಳು.
ಯಾರೋ ನನ್ನ ಹೆಸರು ಮಸಿ ಬಳಿಯೋದಕ್ಕೆ ಇವನ್ನ ಕಳಿಸಿದ್ದಾರೆ. ಯಾರ ನೀನು ಹೇಳ ಬೇವರ್ಸಿ, ನಿನ್ನ ಯಾರೋ ಇಲ್ಲಿ ಕಳಿಸಿದ್ದು ಹೇಳೋ. ನಾನೇನು ಇವ್ರ ಹೆಸರು ಮಸಿ ಬೆಳಿಬೇಕು ಅಂತ ಬರ್ಲಿಲ್ಲ. ನಾನು ನಿಜವಾಗ್ಲೂ ನಿಮ್ ಮಗನೇ. ನಿನ್ನೆ ಅಮ್ಮ ತೀರ್ಕೊಂಡ್ಲು, ಆಮೇಲೆ ಗೊತ್ತಾಯ್ತು ನೀವೇ ನನ್ನ ತಂದೆ ಅಂತ. ಇದನ್ನೊಂದ್ಸತಿ ನೋಡಿ. ಅಪ್ಪ, ನಾನು ಅಮ್ಮ, ಅಪ್ಪ ಈ ಹುಚ್ಚು ನನ್ನ ಮಗನ್ನು ಮತ್ತೆ ಆಚೆ ಬಿಸಾಕಿ. ಅಪ್ಪ ಹೊಡಿಬಿಡು ಕಣಕು. ಕಿರ್ಚು ಕಿರ್ಚಿ ಕಿರ್ಚಿ ನನ್ ಗಂಟ್ಲು ಹಾರ್ದೋಗ್ತಾ ಇದೆ. ಅಂದ್ರೆ ನಂಗೆ ತುಂಬಾ ನಾಚಿಕೆ ಕಣಕು. ಬೇಕಾದ್ರೆ ನೀವು ಕೂಗು ಅಂದ್ರೆ ಬೀಟ್ರೂಟು, ಎಲೆಕೋಸು, ಹೂಕೋಸು ಅಂತ ಕೂಗ್ತೀನಿ. ಕೂಗ್ಲ ಕಣಕ್ಕ. ವ್ಯತ್ಯಾಸ ಇರೋದು ತರಕಾರಿಯಲ್ಲಿ ಅಲ್ವೋ ನಿನ್ನಲ್ಲಿ. ಬಿಡು ಕಣಕು. ತರಕಾರಿ ಅಮ್ಮ, ತರಕಾರಿ. ತರಕಾರಿ ಅಮ್ಮ, ತರಕಾರಿ. ತರಕಾರಿ ಅಮ್ಮ, ತರಕಾರಿ. ತರಕಾರಿ ಅಮ್ಮ, ತರಕಾರಿ. ಅಯ್ಯಯ್ಯೋ ಯಪ್ಪ, ಏನಾಯ್ತು ಮಾವ? ಗಾಯಗಳು ಹಿಂಗಾಗವೆ. ಯಾವನ್ ಮಾವ ಹಿಂಗೊಡ್ದವನು? ಅವನಿಗೆ ಆಪತ್ ಬಂದ್ ಚಾಪೆ ಸುತ್ಕೊಂಡೋಗ. ಯಾಕೋ ಯಾಕ ಏನ್ಲಾ ಮಾವು ನೋಡ್ತಲ ನೀನು ಅಸಲಿ ವಿಷಯನ ಮರ್ತ್ಬಿಟ್ಟಿಲ್ಲಿ. ಹಿಂಗಾದ್ರೆ ನೀನು ಅಷ್ಟೇ. ಸುಮ್ಕಿರೋ. ಮಾವ ಯಾವ್ದು ನೋವ್ನಲ್ಲ ಅವನೇ. ಈಗೇನಾದ್ರೂ ಅದ್ ಸರಿ ಕೇಳಿದ್ರೆ ಕಣಕು. ಅವಳು ಯಾರೋ ಏನು ಮಾವ ಬೇರೆ ಒಳಗ್ ಹೋಗಿದ್ದಾನೆ. ಹ್ಮ್ ಏನ್ ನಡೀತಿದ್ಯೋ ಏನು, ಹೋಗಿ ನೋಡ ನಡಿ. ಕರೆಕ್ಟ್ ಕಣೋ. ಹ್ಮ್. ಏನ್ ನಡೀತೈತೆ ನೋಡೋಣ. ಚಡ್ಡಿ ಚಿಂದಿ ಆಗೋ ಹಾಗೆ ತುಂಬಾನೇ ಮರ್ಯಾದೆ ಕೊಟ್ಟಿರೋ ಹಾಗಿದೆ. ನೀನ್ ಮಗ ಅಂತ ಗೊತ್ತಾದ ತಕ್ಷಣ ಪ್ರೀತಿ ಉಕ್ಕಿ ಹರಿದು ಪಾಪ ಮಗ ಬಂದ ಅಂತ ಅಪ್ಕೊಂಡು ಆ ಅಪ್ಪುಗೆ ಎಲೆ ಧೂಳಾಗಷ್ಟು ಮುದ್ದಾಡಿದಾನೆ ಅಲ್ವಾ? ನನ್ನ ನೋಡಿದ್ರೆ ಏನು ಲಾಭ ಇಲ್ಲ. ನಿನ್ನ ನೋಡಿದ್ರೆ ಗೊತ್ತಾಗ್ತಿದೆ ಅಲ್ಲಿ ಏನ್ ನಡೆದಿದೆ ಅಂತ. ನನ್ ಮಾತ್ ಕೇಳು. ಅವನು ದೊಡ್ಡ ರಾಕ್ಷಸ. ನನ್ನನ್ ಬಿಚ್ಚು. ನಿನ್ ತಾಯಿನ, ನನ್ನ ಅಣ್ಣನ್ ಸಾವಿ ಕಾರಣ ಆದವನ, ಐ ಮೀನ್ ನಿನ್ನ ಅಪ್ಪನ್ನ ಹೇಗ್ ಸಾಯಿಸೋದು ಅಂತ ನಾನ್ ಹೇಳ್ತೀನಿ. ಸಾವೆ ಎಲ್ಲದಕ್ಕೂ ಪರಿಹಾರನಾ? ಆಧಾರದಿಂದ ನನ್ನ ತಂದೆ ನನ್ನ ಹತ್ರ ಕರ್ಕೊಳ್ತಾರೆ ಅಂತ ಹೋದ್ರೆ ನನ್ ಹುಡುಗಿಗೆ ಒದ್ದು ಹೊರಟೋದ್ರು. ಲೋ, ಅಬಿಗೆ ಅಪ್ಪ ಇದಾನಂತೆ. ಆ ವಿಧದಿಂದಾದ್ರೂ ನನಗೆ ನನ್ನ ತಂದೆ ಸ್ಪರ್ಶ ಸಿಗ್ತಲ್ಲ. ಲೋ ಲೋ ಸೆಂಟಿಮೆಂಟಲ್ ಬಕ್ರ, ಇನ್ನೂ ನೀನ್ ಅವನ್ನ ಆರಾಧಿಸ್ತಾ ಇದ್ಯಾ ಅಂದ್ರೆ ನಿನಗಿಂತ ಬೇಕು ಬೇರೆ ಒಬ್ರಿಲ್ಲ. ಹೌದು, ನಾನ್ ಬೇಕು ಫನೆ. ಕರೆಕ್ಟು. ನನಗೆ ನನ್ನ ತಾಯಿಂದ್ರೆ ಹುಚ್ಚು, ಅವಳ ಪ್ರೀತಿ ಅಂದ್ರೆ ಹುಚ್ಚು, ಅವಳ ಲಾಲಿ ಹಾಡಂದ್ರೆ ಹುಚ್ಚು, ಅವಳು ಕೊಡೋ ಕೈ ತುತ್ತಿದ್ರೆ ಹುಚ್ಚು. ತಂದೆ ತಾಯಿ ಪ್ರೀತಿ ಸಿಗ್ತಿರೋ ನನ್ಗೆ ಇವೆಲ್ಲವೂ ಹುಚ್ಚ, ಇವೆಲ್ಲವೂ ಹುಚ್ಚ. ನಿನಗೆ ಅಪ್ಪ ಅಮ್ಮ ಇದಾರಾ? ಈಗಿಲ್ಲ. ಇದಾರ ಹೇಳು. ಇನ್ನೇನೇ ಬೇಕು ನಿನ್ಗೆ? ನಿಮ್ ತಾಯಿ ತಂದೆ ಪ್ರೀತಿ ವಾತ್ಸಲ್ಯನ ಅನುಭವಿಸಿದೀಯಾ? ಆದ್ರೆ ನಾನು ಎದುರು ಮನೇಲಿ ತಾಯಿ ಮಗುನ ಆಡಿಸ್ತಾ ಇದ್ರೆ ನನ್ ತಾಯಿ ಮಮತೆಗೋಸ್ಕರ ಹಂಬಲಿಸ್ತಾ ಇದ್ದೆ. ಒಬ್ಬ ತಂದೆ ಭುಜನ್ ಮೇಲೆ ಮಗುನ್ ಕೂರಿಸ್ಕೊಂಡು ಹೋಗ್ತಾ ಇದ್ರೆ ಆ ಮಗುನ್ ಕಣ್ಣಲ್ಲಿ ಆನಂದ ನೋಡ್ತಿದ್ದೆ ಹೊರತು ಅನುಭವಿಸಿರ್ಲಿಲ್ಲ. ಕನಿಷ್ಠ ಅದು ಸ್ಪರ್ಶ ಹೇಗಿರ್ತದೋ ನನ್ಗೆ ಗೊತ್ತಿಲ್ಲ. ಸಣ್ಣ ವಯಸ್ಸಲ್ಲಿ ಸಂಬಂಧಗಳು ಮುರಿದು ಹೋಗಿ ಸೂತ್ರ ಇಲ್ಲದ ಗಾಳಿಪಟ ಹಾಗೆ ಹೆತ್ತವರಿದ್ದು ಇಲ್ಲದ ಅನಾಥನಾಗಿ ಬದುಕ್ತೆ.
ನನ್ನ ಹೆತ್ತು ತಾಯಿದ್ರು ಅಮ್ಮ ನಾನಮ್ಮ ನೀನೆತ್ತು ಮಗನಮ್ಮ ಅಂತ ಕಾಕರಿದೆ. ತನ್ ಮಗ ಅಂತ ಗುರ್ತಿಸಲಾಗದ ತಾಯಿದ್ರು 20 ವರ್ಷಗಳ ಕಾಲ ಕಣ್ಣೀರಿಟ್ಟು ಕರೆದ. ಕೊನೆಗೂ ಸ್ಮಶಾನದಲ್ಲಿ ಬೆರೆಸ್ಬಿಟ್ಟೆ. ನೀನಂದಾಗೆ ನನ್ ತಂದೆ ನೀಚನೆ ಆಗಿದ್ರೆ, ನನ್ ತಾಯಿ ಸಾವಿಗೆ ಆತ್ಮೀಯ ಕಾರಣ ಆಗಿದ್ರೆ, ಆತನಿಗೆ ಮೊದಲನೇ ಶತ್ರು ನಾನೇ, ಕೊನೆ ಶತ್ರು ನಾನೇ. ಅಲ್ಲಿವರೆಗೂ ನನ್ ತಂದೆ ಕೊಂಚ ನೋವಾದ್ರು ನಾನ್ ಸಹಿಸಲ್ಲ. ಸಾರಿ ಅಭಿ, ನನಗಿದ್ದು ಒಬ್ಬೇ ಹಬ್ಬ ಅಣ್ಣನ್ ಸಾಯಿಸಿ ನನ್ನ ಅನಾಥವಾಗಿ ಮಾಡಿದ್ನಲ್ಲ, ಅದಕ್ಕೆ ಹಾಗೆ ಮಾತಾಡ್ದೆ. ನನಗ್ ಗೊತ್ತಿರೋ ಹಾಗೆ ನಿನ್ ತಂದೆ ನೀನ್ ತಿಳ್ಕೊಂಡಿರೋಷ್ಟು ಉತ್ತಮ ಅಲ್ಲ. ನನಗೆ ಬೇಕಾಗಿರೋದು ನನ್ನ ತಾಯಿ ಯಾಕೆ ಆ ರೀತಿ ಬದುಕಿದ್ರು ಅಂತ ತಿಳ್ಕೋಬೇಕು ಅಷ್ಟೇ. ಲೋ, ಮಾವನ್ ಮನ್ಸ್ ಯಾಕೋ ಸರಿ ಇದ್ದಂಗಿಲ್ಲ. ಅವಳ ಕತಿಯ ನಾಳೆ ನೋಡುವ. ನೀ ನಾಳೆ ಅಂತಿದ್ರೆ ಹಾಳಾಗೋದ್ ನಿನ್ ಬಾಳಯ್ಯ. ನಡಿ ಹೋಗೋಣ. ಏ ಕತ್ತೆ, ಏನೇ ಇದು? ಕಾಫಿ. ನಾನ್ ಕೇಳಿದ ಕಾಫಿ ಬಗ್ಗೆ ಅಲ್ಲ, ನೀನೇನ್ ಇಲ್ಲಿದೀಯ ಅಂತ. ನಿನ್ ಅಪ್ಪನ್ ಪುಣ್ಯದಿಂದ ಇದ್ದೋ ಬಣ್ಣನ್ ಕಳ್ಕೊಂಡು ಅನಾಥಳಾದೆ. ಯಾವ್ದಾದ್ರು ಅನಾಥಾಶ್ರಮಕ್ಕೆ ಸೇರೋಣ ಅಂದ್ರೆ ಚಿಕ್ಕ ಹುಡುಗಿನೂ ಅಲ್ಲ. ಸರಿ, ಒಬ್ಳೇ ಎಲ್ಲಾದ್ರೂ ಇರೋಣ ಅಂದ್ರೆ ಒಂಟಿಯಾಗಿರೋ ವಯಸ್ಸು. ಮಿಟ್ಟಕ್ಲಾಡಿ ಮುಂಡದೆ ಬದುಕಕ್ ಆಗಕ್ಕಿಲ್ಲ ಅಂದ್ರೆ ಯಾವ್ದನ್ನ ಬಾವಿಗೆ ಹೋಗಿ ತುಮ್ಕೋ. ಚರ್ಬಿ ಜಾಸ್ತಿ ಆಗಿರೋ ಸೌತಿಗೆ ನನ್ನ ಹೈಟ್ನೆ ಬೇಕಾಗಿತ್ತೇನೆ. ನಾನು ಇವನು ಎಷ್ಟಿದ್ದಾಗಿಂದಾನು ಜೊತೆಯಾಗೆ ಬೆಳೆದಿವ್ನಿ, ಜೊತೆಯಾಗೆ ತಿರ್ಗಿವ್ನಿ, ಜೊತೆಯಾಗೆ ಬದುಕಿವ್ನಿ. ಈಗ ಜೊತೆಯಾಗೆ ಸಾಯ್ತೀವಿ. ಇವನ ಹಕ್ಕುದಾರಳು ನಾನೇ. ಓಯ್, ನೀನ್ ಯಾವಳೆ ಪುಕ್ಸಟ್ಟೆಯಾಗಿ ಇಲ್ಲಿಗ್ ಬಂದು ಬಯ್ಯಾರ್ವಾಗ ನುಲಿತಾ ಇದ್ಯಾ? ಮೊದ್ಲಿಲಿಂದ ಕಳ್ಸ್ಕೊಳೆ, ಕಳ್ಸ್ಕೊ. ಅಚ್ಚು ಪಾಪ ಕಣೆ, ಅವಳಿಗೆ ಯಾರಿಲ್ವಂತೆ. ಇಲ್ಲೇ ಇರ್ಲಿ ಬಿಡೆ. ಏನಂದೆ? ಇಲ್ಲೇ ಇರ್ಲಿ ಅಂತನಾ? ಅಯ್ಯೋ ದೇವ್ರೇ, ಅಯ್ಯೋ ತಂದೆ, ಹೆಂಗ್ಸಂದೆ ಆಗ್ದೋನು ಒಂದೇ ದಿನದಲ್ಲಿ ಬದ್ಲಾಗೋದ್ನೇ. ಅಯ್ಯೋ, ಲೇ ಲೇ ಲೇ, ಏನೇ ಇದೆ ನಿನ್ನಲ್ಲಂತ ಪೆಸಲ್ಲು? ಏನೇ ಇದೆ? ಸಿಮ್ದಂತ ಸರ್ದಾರನ್ನ ಸೆರಗ್ನಲ್ಲಿ ಕಟ್ಟಾಕೊಂಡ್ಬಿಟ್ಟೆ. ಸೆರಗ್ನಲ್ಲಿ ಇಲ್ಲ, ನಾನಿನ್ ಬದುಕಿರಲ್ಲ, ನಾನಿನ್ ಸತ್ತೋಗ್ತೀನಿ, ನಾನಿನ್ ಸತ್ತೋಗ್ತೀನಿ. ಹೋಗ್ಬೇಡಂತ ಹೇಳಿ ಮಮ್ಮ. ಅಕ್ಕ ಹೋಗ್ತಿದ್ದಾಳೆ. ಅಕ್ಕ ಪುಟ್ಸಿದ್ದಕ್ಕ, ನಾನು ಹೊಂಟಿವ್ನಿ. ಏ ಎಲೆ ಮಾವ, ನಾನು ಸಾಯಕ್ ಹೊಂಟಿವ್ನಿ. ಅವ್ಳು ಹೋಗೋದಂತ ಅಡಿಯೋ, ಅವಳು ಏನಾದ್ರು ಮಾಡ್ಕೊಂಡಾಳೋ? ಅವಳು ಹೀಗೆ ಬೆದರಿಸೋದು. ಮತ್ತೆ ಬೆಳಗಾದ್ರೆ ಈ ಮುಖ ನೋಡ್ದಲೇ ಇರಲ್ಲ. ಅವಳ ವಿಷಯ ಇಡೀ ಬೀದಿಗೆ ಗೊತ್ತು ನೋಡ. ಅಲ್ಲಿ ಯಾರಾದ್ರೂ ತಡಿತಿದಾರ? ಅದ್ಯಾವಳು ನನ್ ಸೌತಿ ಒಂದೇ ರಾತ್ರಿಲಿ ನನ್ ಪಾಪಟಿ ಮೇಲೆ ಅವಳು ಬಳ್ಳ. ಅಲ್ಬೇಡ ಅಕ್ಕ. ಯಜಮಾನ್ರೆ, ನಾನು ಸಾಯಕ್ ಹೊಂಟಿವ್ನಿ. ಸರಿ ಸರಿ, ಹಾಗೆ ಆಗ್ಲಿ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ. 100 ಕೋಟಿನೂ 100 ಕೋಟಿ. ನಿನ್ನೆ ಅಲ್ಲ ಮೊನ್ನೆ ಆ ಸಿಎಂ ಮುಂದೆ ನಾನು ಸೋತಿದ್ದೀನಿ. ಈಗ ಮತ್ತೆ 100 ಕೋಟಿ ಟೆಂಡರ್ನ ಅವ್ರ ಸ್ನೇಹಿತನ್ ಮಾಡ್ಕೊಟ್ಟಿದ್ದಾನೆ. ಎಷ್ಟು ಪ್ರಯತ್ನ ಪಟ್ಟರು ಅವ್ನ ಮುಂದೆ ಸೋಲೋದೇ ಆಗೋಗಿದೆ. ನೀವೆಲ್ಲ ಏನ್ರ ಮಾಡ್ತಿದ್ದೀರಾ? ತಿಂಗಳ ಸಂಬಳ ತಗೊಂಡು ತೇಗ್ತಾ ಇದ್ದೀರಾ? ಕಶ್ರಾ ನನ್ ಮಕ್ಳ.
ಏನು ಅದು ತಡವಿಸ್ತಾ ಇದೆಯಾ? ಅಬ್ಬಾ, ಎಂಥ ಸಂತೋಷದ ವಿಷಯ ತಂದ್ಯೋ ನೀನು. ಹೊಂಚಾಕ್ ಸಂಚ್ ಮಾಡೇ ಹುಲಿ ಬೇಟೆ ಆಡೋದು. ಈಗ ಜಿಂಕೆ ಸಿಕ್ರೂ ಬೇಟೆ ಆಡದೆ ಇದ್ರೆ ನಾನು ಹೇಗೋ ಹುಲಿ ಆಗ್ತೀನಿ. ಹೋಗಿ ಅವನ್ ಕರ್ಕೊಂಬಂದ್ರು. ಶಗ್ರ, ಇಷ್ಟು ದಿನ ನಾನೇ ಹುಲಿ ಅಂತ ಮದಂಕಾರದಿಂದ ಮಲಗಿದ್ದೆ. ಈಗ ನಾನ್ ಬೇಟೆ ಶುರು ಮಾಡ್ತೀನಿ ಕಣು. ಬೇಟಾ ಬೇಗ ನಿಮ್ಮ ಮಕ್ಕಳು ನೋಡ್ತೀನಿ. ಸುಮ್ಮನೆ ಮುದುಕ ಹೋಗ ಹೊಡಿತೀಯಾ? ಬರ್ತೀನ ಸೊಂಟ ಸಿಲುಕಿ ನೋಡಿ ಹೊಡಿಕೋ. I am a rude boy. I am a bad boy. I am a rude boy. ಮಾವು ಮಾವ Shine like a pearl. All of the world. ಏನೇ ಅರ್ಚನ ನಿನ್ನ ಅವತಾರ? ಮಾವೋ ಮಾವ ಚೆನ್ನಾಗ್ ಕಾಣಿಸ್ತಾ ಇದೀನಾ ಮಾವ? ಇಂಥ ದಿರಸನ್ ನೋಡೆ ಅಲ್ವಾ ನಿಂಗೆ ಟೆಂಪ್ಟೇಷನ್ ಆಗಿದ್ದು? ಅವಳೇ ಅಲ್ಲ, ನಾನು ಹಾಕೋತೀನಿ ಮೈಯೆಲ್ಲ ಕಾಣಿಸೋ ಫಸ್ಟ್ ಕ್ಲಾಸ್ ಅವರ ಡಿರ್ಸ. ಅದನ್ನೇ ನೋಡೆ ಅಲ್ವಾ ಇವಳನ್ನ ಇಲ್ಲಿರು ಅಂತ ಹೇಳಿದ್ದು. ನೋಡ್ ಮಾವ, ನಾನ್ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಬೇಕಾದ್ರೆ ನನ್ ಪ್ರಾಣನೇ ಕೊಡ್ತೀನಿ. ಏ ಅರ್ಚನಾ, ಏನೇ ಇದು ಚಿಕ್ಕ ಮಕ್ಳ ತರ? ಅನಾಥೆ ಅಂದ್ಲು, ಅದಕ್ಕೆ ಜಾಗ ಕೊಟ್ಟಿದ್ದೀನಿ ನೋಡು. ನನ್ನ ಆಲೋಚನೆಗಳೆಲ್ಲ ನನ್ನ ತಾಯಿಗೆ ನಡೆದ ಅನ್ಯದ ಬಗ್ಗೆ ತಿಳ್ಕೊಳ್ಳೋದೇ ವಿನಃ ಬೇರೆ ಏನು ಇಲ್ವೇ? ಏಯ್, ಇಷ್ಟಕ್ಕೂ ನನ್ ಸಂಗಾತಿ ಬೇಕು ಅಂದ್ರೆ ನೀನ್ ಬಿಟ್ಟು ಯಾರೇ ಇದಾರೆ? ಏನ್ ಮಾವ, ಏನಂದೆ? ನೀನ್ ಬಿಟ್ಟು ಬೇರೆ ಯಾರು ಇಲ್ಲ ಅಂದೆ. ಅಯ್ಯೋ, ನಿಮ್ಮ ತಂದೆ ನಿನ್ನ ಮಗನ ಒಪ್ಪಣದಕ್ಕೆ ನಮ್ಮ ಹತ್ರ ಆಧಾರ ಇದೆ. ಬೇಕಾದ್ರೆ ಕಾರತ್ತು. ನೀನು ನಿಜಾನ ತಿಳ್ಕೊಬೇಕಂದ್ರೆ ನಮ್ ಜೊತೆಗ್ ಬಾ, ಇಲ್ಲ ಅಂದ್ರೆ ನಿನ್ನಿಷ್ಟ. ಈತನೇ ಅಣ್ಣ. ಥೇಟ್ ನಿಮ್ ತಂದೆ ಹಾಗೆ ಇದೆಯಾ? ನಿನಗ್ ಮೋಸ ಮಾಡೋದಿಕ್ಕೆ ಅವನಿಗದ್ ಹೇಗಾದ್ರೂ ಮನ್ಸು ಬಂತು? ನೀನು ನೋಡ್ತಾ ಇದ್ರೆ ಕರು ಚುರುನತ್ತೆ ಮರಿ. ನಾನ್ ನಿನಗ್ ನ್ಯಾಯ ದೊರಕಿಸ್ಕೊಡ್ತೀನಿ. ಏನ್ ಮರಿ ಹಾಗ್ ನೋಡ್ತಾ ಇದ್ಯಾ? ಅರ್ಥವಾಯ್ತು ಬಿಡು. ಹೆತ್ತು ತಂದೆನೆ ಬೇಡ ಅಂತ ಕಾಲ್ನಲ್ಲಿ ಒದ್ದಿರ್ಬೇಕಾದ್ರೆ ಇವನೇ ಅವನ ಬಂದು ನನಗ್ ಸಹಾಯ ಮಾಡ್ತಾನಂತೆ. ಇದು ಸಾಧ್ಯನಾ ಅಂತ ಯೋಚನೆ ಮಾಡ್ತಿದ್ಯಾ? ತಮ್ಮ ನೋಡು ಮರಿ, ರಾಜಕೀಯದಲ್ಲಿ ಇರೋನು ಅವನು ಹಾಕೊಂಡಿರೋ ಖಾದಿ ಬಗ್ಗೆ ಸ್ವಚ್ಛತೆ ಇರಬೇಕು. ಈಗಿರೋ CM ಇದಾನೆ, ಅದೇ ಕಣೆಯ ನಿಮ್ ತಂದೆ. ಅವನು ಬ್ಲ್ಯಾಕ್ ಮಾರ್ಕ್ ಬಿದ್ರು ನನಗ್ ಬ್ಲ್ಯಾಕ್ ಮಾರ್ಕ್ ಬಿದ್ದ ಹಾಗೆ. ಅವನ್ ನನ್ನ ಶಿಷ್ಯ ಕಣೆಯ. ಕುಟುಂಬದ ವಿಚಾರ ಏನೇ ಇದ್ರು 4 ಗೋಡೆ ಮಧ್ಯೆ ಬಗೆಹರಿಸ್ಕೋಬೇಕೆ ವಿನಃ ಈ ತರ ಬೀದಿಗಳಿಬಾರ್ದಾಗತ್ತೀಯ ನೀನು. ತಪ್ಪು ಯಾರು ಮಾಡೋದಿಲ್ಲ ಅಂತ ನಾನು ಅವನ್ ಬೈಯಷ್ಟೊತ್ತಿಗೆ ಅವನೇ ತನ್ನ ತಪ್ಪನ್ನ ಅರ್ಥಕೊಂಡು ನಿನ್ನ ಕರ್ಕೊಂಡ್ ಬಾ ಅಂತ ಹೇಳಿದಾನೆ. ಹೋಗೋಣವಾ? ಹೌದು,
ನಿಮ್ಮ ಅಪ್ಪನ ಒಂದು ಮಾಡಿದ್ರೆ ನನಗೇನ್ ಕೊಡ್ತೀಯ? ಇದಕ್ಕಿಂತ ಬೇರೆ ಏನು ಕೊಡ್ಲಾರೆ ದೇವ್ರೆ. ಇಂಥ ಒಳ್ಳೆ ಮಗನ್ನ ನಿಮ್ ತಂದೆ ಅದ್ ಹೇಗಯ್ಯ ಬೇಡ ಅಂದಿದ್ದಾನೆ. ನಡಿ ಮರಿ, ನಿಮ್ಮ ಅಪ್ಪನಿಗೆ ಗ್ರಾಚಾರ ಬಿಡಿಸ್ತೀನಿ ಬಾ. ನಿಮ್ ತಂದೆ ಇಲ್ಲಿ ಬರ್ತೀನಿ ಅಂದ ಮರಿ. ರಾಜಕೀಯ ನಾಯಕ ಅಲ್ವಾ, 4 ಜನಕ್ಕೆ ತಿಳಿದ್ರೆ ಏನಾಗುತ್ತೋ ಏನೋ ಅಂತ ಅವನಿಗೆ ಭಯ. ಏನಾದ್ರೂ ಏನಂತೆ, ನಿನ್ನ ಅವನು ಮಗ ಅಂತ ಒಪ್ಕೋಬೇಕು ಅಷ್ಟೇ ಅಲ್ವಾ? ಅದು ನಿನ್ ತಂದೆ ಬರ್ತಾ ಇದ್ದಾನೆ. ಏನ್ ಮಾದೇವ, ಇಷ್ಟು ವರ್ಷ ರಾಜಕೀಯದಲ್ಲಿ ನಿನ್ನಿಂದ ಏನು ಕೀಳಕ್ಕಾಗ್ಲಿಲ್ಲ. ಭೀಷ್ಮನ್ನ ಸಾಯಿಸೋದಕ್ಕೆ ಬೃಹನ್ನಳೆನ ಅಡ್ಡ ಇಟ್ಕೊಂಡ ಹಾಗೆ ಇವನ್ನ ಅಡ್ಡ ಇಟ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡ್ತಿದೀಯಾ? ಏನ್ ಮರಿ, ಬೇಟೆ ಆಡೋ ಹುಲಿ ತರ ಕಾಣಿಸ್ತಿದ್ದೀನ ನಾನು? ನಾನು ಹುಲಿ ಆದ್ರೂ ಸಾಧು ಪ್ರಾಣಿಗಳನ್ನ ಮಾತ್ರ ಬೇಟೆ ಆಡೋದು. ಇವನು ನೆಲಕ್ ಬೀಳದಂತೆ ಕುಡಿಯೋ ಕ್ರೂರ ಮೃಗ. ಈ ಕ್ರೂರ ಮೃಗನ 20 ವರ್ಷದಿಂದ ಹೊಂಚಿ ಬೇಟೆ ಆಡ್ಬೇಕು ಅಂತ ಬೇಟೆ ಆಡಕ್ಕಾಗ್ದೆ ಈ ದಾರಿ ಹಿಡಿಬೇಕಾಯ್ತು. ತಪ್ಪು ಅಂತೀಯ? ನಿನಗಿದೆಲ್ಲ ಅರ್ಥ ಆಗಲ್ಲ ಬಿಡು. ನಾನಪ್ಪ ಮಹಾದೇವ. ಬೇಗ ಹೇಳು. ನಿಧಾನಕ್ಕೆ ಕೇಳಿಸ್ಕೋ, ಅಷ್ಟೊಂದು ಆತ್ರ ಬೇಡಪ್ಪ. ಈಗ ನಾನು ಹೇಳೋ ವಿಚಾರ ನೀನ್ ಏನಾದ್ರೂ ಕೇಳಿದ್ರೆ ನನ್ ಕಾಲ್ ಹಿಡ್ಕೋತೀಯ. ಏ ಮಹಾದೇವ, ಇಷ್ಟು ವರ್ಷಗಳಿಂದ ನನ್ನ ವಿರುದ್ಧ ಹೋರಾಡ್ತಿದೀಯ, ಒಂದು ಸಾರಿ ಆದ್ರೂ ಕಿತ್ಕೊಂಡ್ಯಾ ನನ್ನ ಕೂದಲ್ನ? ನಾನು ಕುತ್ತಿಗೆ ಕುಯ್ದು ಮೇಲೆ ಬಂದವನು, ನಿನ್ ಹಾಗೆ ಕಾಲ್ ಹಿಡ್ಕೊಂಡ್ ಬಂದವನಲ್ಲ. ಹುಚ್ಚು ನಾಯಿ ಹಾಗೆ ಬೊಗಳೋದ್ ಬಿಟ್ಟು ವಿಷಯ ಏನ್ ಹೇಳು. ನಾಯಿ ನಾನಲ್ಲಪ್ಪ. ನಾಳೆ ನಿನಗ್ ನಾಯಿ ತರ ಹೊಡಿತಿದ್ರೆ ಆಗ ಅದೇನ್ ಕುತ್ತಿಗೆನೇ ಕುಯ್ತೀಯೋ ಕಾಲೇ ಹಿಡ್ಕೋತೀಯೋ ಗೊತ್ತಾಗ್ತಾ ಇಲ್ಲ. ನಿನ್ ಅಸ್ಲಿ ಮಗ ಅದೇನಪ್ಪ, ನಿನ್ ಮೊದಲನೇ ಹೆಂಡತಿ ಮಗ ಈಗ ನನ್ನ ಹತ್ರ ಇದ್ದಾನೆ. ಈ ಸಮಯದಲ್ಲಿ ಪ್ರೆಸ್ನವ್ರನ್ನೆಲ್ಲ ಕರೆದು ಒಂದ್ ಪಾರ್ಟಿ ಮಾಡೋಣ ಅಂತಿದ್ದೀನಿ. ಈ ಪಾರ್ಟಿಗೆ ಮುಖ್ಯ ಅತಿಥಿ ಯಾರು ಗೊತ್ತಾ? ಪ್ರಸ್ತುತ ಸಿಎಂ. ಕಿತ್ತೋದ್ ನನ್ನ ಮಗ ಇವನ ಹತ್ರ ಹೋದ್ನ? ಅವನ್ನ ಇಲ್ಲೇ ಕ್ಲೋಸ್ ಮಾಡ್ಬೇಕಾಗಿತ್ತು. ನಿನಗೇನ್ ಬೇಕು ಹೇಳಯ್ಯ? ನಿನ್ನಿಂದ ಎಲೆಕ್ಷನ್ ನಲ್ಲಿ ಕಳ್ಕೊಂಡಲ್ಲ ದುಡ್ಡು, ಅದು ಬೇಕೀಗ. ಓಕೆ, ಇದು ಮರಿ ನಡೆದಿದ್ದು. ಏನಾದ್ರೆ ಏನು, ನಿನ್ನ ನಿಮ್ ತಂದೆನ ಒಟ್ಟಿಗೆ ಸೇರಿಸ್ದೆ. ನಾನೊಂದ್ಸಲಿ ಮಾತು ಕೊಟ್ರೆ ಸಾಕು, ಸಾಯೋದ್ರೊಳಗೆ ಅದನ್ನ ನೆರವೇರಿಸ್ತೀನಿ ಮರಿ. ಏ ಮಾದೇವ, ಅವನ್ನ ಇಲ್ಲೇ ಬಿಟ್ಟು ನೀನ್ ಕೇಳಿದಷ್ಟು ಅಮೌಂಟ್ ತಗೊಂಡು ಇಲ್ಲಿಂದ ಹೊರಟೋಗು. ಹೋಗೋದನ್ನ ತಗೊಂಡ್ ಬಾ. ಅಲೆ ಏನಯ್ಯ ಮಾದೇವ, ಇನ್ನೂ ನನ್ನ ನಂಬೋದಿಲ್ವಾ? ಏಯ್, 20 ವರ್ಷದಿಂದ ನೀನ್ ಏನು ಅಂತ ನನಗ್ ಗೊತ್ತು. ಅಲೆಗಳು ಅಬ್ಬರಿಸೋಕ್ಕಿಂತ ಮುಂಚೆ ಸಮುದ್ರ ಪ್ರಶಾಂತವಾಗೇ ಇರುತ್ತೆ. ನೀನು ಅಬ್ಬರಿಸುವ ಅಲೆಗಳಂತವನು. ಆ ಅಲೆಗಳಿಗೆ ನಾನ್ ಸಿಗೋನಲ್ಲ. ಸಮುದ್ರದಲ್ಲಿ ಅಬ್ರ ಯಾವಾಗ್ಲೂ ಇರಲ್ಲ. ಏನೋ ವಯಸ್ಸಲ್ಲಾಯ್ತು ಮಾಡ್ದೆ, ಈಗ ನಂಬೋದಯ್ಯ. ಅಲ್ಲಯ್ಯ, ಇನ್ನು ನಾವ್ ಎಷ್ಟು ಕಾಲ ಹೀಗೆ ಶತ್ರುಗಳಾಗಿರ್ಬೇಕು ನೀನೇ ಹೇಳು? ಏನಂದೆ? ನಾವಿಬ್ರು ನಾವು ಕಿತ್ತಾಟ ಬಿಟ್ಟು ಒಂದಾದ್ರೆ ಈ ರಾಜ್ಯ ಆಳಬಹುದು. ಅಬ್ಬಾ, ಎಷ್ಟು ಕಾಲಕ್ಕೆ ಮಾತು ಹೇಳ್ದೆ ಕಣಯ್ಯ ನೀನು. ಈಗ ನನಗ್ ಸಂತೋಷ ಆಯ್ತು. ಆ ಸೂಟ್ ಕೇಸ್ ಕೊಡೋ ಇಲ್ಲಿ.
ನಾವಿಬ್ರು ಒಂದಾಗ್ತಿರೋ ಈ ಶುಭ ಸಂದರ್ಭದಲ್ಲಿ ಈ ಹಣನ ವಾಪಸ್ ಕೊಡ್ತಾ ಇದ್ದೀನಿ. ಸಮುದ್ರದ ಅಲೆಗಳು ಅಬ್ಬರಿಸಿದ್ರೆ ಊರುಗಳೇ ಕೊಟ್ಟು ಹೋಗುತ್ತವೆ. ನೀನ್ ಎಷ್ಟು ಮಾತ್ರ ಆಫ್ಟರ್ ಆಲ್ ಬಚ್ಚ. 20 ವರ್ಷದ ರಾಜಕೀಯದಲ್ಲಿ ಏನ್ ಕಲ್ತಿಯೋ? ರಾಜಕೀಯ ಅಂದ್ರೆ ರಜಾ ದಿನಗಳಲ್ಲೂ ಪಾಠ ಕಲ್ತ್ಕೋಬೇಕು. ಯಾರೊಬ್ರು ಉಳಿಬಾರ್ದು, ಎಲ್ಲಾರು ಕೊಚ್ಚಾಕಿ. ಈ ಅನಾಥ ಬದುಕು ಬದುಕಕ್ಕಿಂತ ಸಾಯದೆ ವಾಸಿ. ನೀನ್ ಹೌದು ಅಂದ್ರು ನಾನಿಲ್ಲ ಅಂದ್ರು ನಾನ್ ನಿನ್ ಮಗನೇ. ಇದನ್ನೊಂದ್ಸತಿ ಇಡೀ ಪ್ರಪಂಚಕ್ಕೆ ಸಾರ ಹೇಳ್ಬೇಕಾಗಿಲ್ಲ. ನೋಡು, ನಿನ್ನ ಆಸ್ತಿಗಾಗ್ಲಿ ನಿನ್ ವಾರಸ್ಥಾನಕ್ಕಾಗ್ಲಿ ನಾನ್ ಬರ್ಲಿಲ್ಲ. ನನ್ ತಾಯಿ ಬದುಕಿರೋಷ್ಟು ಕಾಲನು ಚಿತ್ರಹಿಂಸೆ ಮಾಡ್ಸೋದು. ನೀ ತಿಳಿದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಿತ್ತು, ಆದ್ರೆ ಆ ರೀತಿ ನಡೀಲಿಲ್ಲ. ನನ್ ತಾಯಿ ಆ ಸ್ಥಿತಿ ತಂದವ್ರು ಯಾರು? ಆ ಸ್ಥಿತಿ ತಂದವ್ರು ಯಾರು? ಯಾರು? ನಮ್ಮಮ್ಮನ ಆ ಸ್ಥಿತಿ ತಂದವ್ರನ್ನ ನಮ್ಮಮ್ಮನಿಗೋಸ್ಕರ ದುಡಿದ ಕಣ್ಣಿನ ಮೇಲೆ ಅಣ್ಣ. ಈ ಭೂಮಿ ಆ ಆಕಾಶ ಒಂದಾದ್ರೂ ಸರಿನೇ. ಅವ್ರ ಪ್ರಾಣ ತೆಗೆದು ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ನಾನು ಇಷ್ಟು ಚಿಕ್ಕ ಮಗುವಾಗಿದ್ದಾಗ್ಲು ನಮ್ಮಮ್ಮ ಅನುಭವಿಸಿದ ಆ ನೋವು, ಆ ವೇದನೆ ಈ ಕಣ್ಗಳಿಂದ ಆ ದೃಶ್ಯ ಮರಿಬೇಕು ಅಂದ್ರೆ ಅವ್ರ ನನ್ನ ಕಣ್ಣು ಕೆಂಪಾಗ್ಬೇಕು. ಹೇಳೋ, ಯಾರು ಹೇಳೋ? ಹೇಳ್ತೀನಿ. ಎಲ್ಲಿ ನನ್ನ ಮರ್ಯಾದೆ ತೆಗಿತೀವಿ ಅಂತ ಆಲೋಚಿಸಿದೆ. ನಿನ್ನ ಒಳ್ಳೆ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಳ್ದೆ ಹೋದೆ. ಏನ್ ಆರ್ಭಟಿಸ್ಬಿಟ್ಟ? ಮಳೆಗೆ ಮುಂಚೆ ಮಿಂಚಿನಂತೆ ಗರ್ಜಿಸ್ತ. ಲಾ ವಿಕೆ, ಗನ್ ತೆಗಿಯೋ. ಅನಾಥ ನನ್ನ ಮಗನೇ, ನನ್ನ ರಕ್ತ ನೋಡ್ಬೇಕು ಅನ್ನೋ ಪ್ರತಿಯೊಬ್ಬನು ರಕ್ತ ಕಕ್ಕಿ ಸಾಯ್ತಾನೆ. ನನ್ನ ಸಾಯಿಸ್ಬೇಕು ಅನ್ನೋ ಆಲೋಚನೆನೆ ಅವನಿಗೆ ಮೃತ್ಯು. ಅನಾಥವಾಗಿ ಭೂಮಿ ಮೇಲೆ ಇದ್ರು ಸತ್ರು ಒಂದೇನೆ. ಸತ್ತಿದಾನೋ ಇಲ್ವೋ ನೋಡು. ಸತ್ತೋಗಿದ್ದಾನೆ ಸಾಹೇಬ್ರೆ. ನನ್ನ ಮಗ ಎಷ್ಟು ಟೆನ್ಷನ್ ಮಾಡ್ಬಿಟ್ಟ. ಜಿಂಕೆ ಸಿಂಹನ ಬೇಟೆ ಆಡೋದನ್ನ ಎಲ್ಲಾದ್ರೂ ನೋಡಿದಿರೇನ್ರು? ಸಾವಿಗೆ ಮೊದಲೇ ನೆಗೆದು ಬಿದ್ದ. ಹಲೋ DIG, ಸಿಟಿ ಹೊರಗೆ ಮಾಧವನ್ ಮೇಲೆ ಯಾರು ಅಟ್ಯಾಕ್ ಮಾಡಿದಾರಂತೆ, ಹೋಗಿ ಏನು ಅಂತ ನೋಡಿ. ಓಕೆ ಸರ್. ಕೊನೆಗೆ ನಾಯಿ ಸಾವು ಸತ್ತ ಮಹದೇವ. ಸತ್ತ ಅಂದೆ. ಆಗ್ಲೇ ನಾಡಿ ಆಡ್ಲಿಲ್ಲ ಸಾಹೇಬ್ರೆ.
ಹೃದಯ ಕೂಡ ಬಡ್ಕೊಳ್ಳಿಲ್ಲ ಸಾಹೇಬ್ರೆ. ಹತ್ತ ಅವನ್ ಮೇಲೆ. ಸುನಾಮಿ ಕಣ್ಮುಂದ ಬಂದಂಗಾಯ್ತಾ? ನರಕ ಕಾಣಿಸ್ತಿದ್ಯಾ? ನನ್ನ ಪ್ರಾಣ ನನ್ನ ತಾಯಿ ಚಿತ್ರ ಹೊರಟಾಯ್ತು ಕಣೋ. ಈಗಿಲ್ಲಿ ಉಳಿದಿರೋ ಬರೀ ಶರೀರ. ಸಾಯಕ್ ಭಯ ಪಡೋನು ಸಾಯ್ಸಕ್ಕಾಗಲ್ಲ. ನನ್ ತಾಯಿ ಪೂರ್ವ ವಿಚಾರ ನಂಗೆ ಗೊತ್ತಾಗಬೇಕು. ಅದ್ ಗೊತ್ತಿರೋದು ನಿನ್ಗೆ ಒಬ್ನಿಗೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ನನ್ ತಾಯಿಗೆ ಆ ಸ್ಥಿತಿ ನೀನೇ ಕಾರಣ ಅಂತ ಗೊತ್ತಾದ್ರೆ, ತಾಯಿ ಹೊಟ್ಟೆಲಿ ಮಗು ಹುಟ್ಟಾಗ ಕರಳು ಕತ್ತರಿಸೋದು ನಿನ್ಗೆ ಗೊತ್ತಿದೆಯೋ ಇಲ್ವೋ? ನನ್ ತಾಯಿ ಆಗ್ಲೇ ಹೇಳ್ತೀನಿ ಕೇಳು, ನಮ್ಮಿಬ್ರು ಕರಳು ಸಂಬಂಧನ ಕತ್ತರಿಸ್ತೀನಿ. ಮಾವ ಮಾವೋ ಮಾವ, ಅವರು ಮೇಲ್ ಮಲಗಿದ್ದಾರೆ. ಅವ್ರು ಇವ್ರು ಅಂದೋ ನನ್ನ ಇಷ್ಟ. ಅವರು ಅಂತೀನಿ, ನನ್ನೋರು ಅಂತೀನಿ. ಅವರು ನಿನ್ ಸ್ವತ್ತು ಅಂತ ಬೋರ್ಡ್ ಏನಾದ್ರು ಹಾಕೊಂಡಿದ್ದೇನು? ಏಯ್, ಅವನು ನನ್ನ ಕಟ್ಕೊಳ್ಳೋನು. ಇನ್ನು ಕಟ್ಕೊಂಡಿಲ್ವಲ್ಲ, ಅವನಿನ್ನು ಶೋರೂಮ್ ವೆಹಿಕಲ್. ಯಾರಾದ್ರೂ ಕೊಡ್ಬಹುದು, ಯಾರಾದ್ರೂ ಟೆಸ್ಟ್ ಡ್ರೈವ್ ಮಾಡ್ಬೋದು. ಇನ್ನು ರಿಜಿಸ್ಟ್ರೇಷನ್ ಇಲ್ದಿರೋ ವೆಹಿಕಲ್. ಏಯ್, ಒಂದಿಷ್ಟು ಮಾನ ಮರ್ವಾದೆ ಇಲ್ವೇನೆ? ಯಾಕೋ ಅವಳ ಬಗ್ಗೆ ನಮ್ಗೆ ಯಾಕೆ? ಮಾಮ ನಮ್ ಕಡೆ ಇದ್ದಾನೆ. ಈಗಲ್ವೇ ನಿನ್ ಕತೆ, ಆಮೇಲೆ ನೋಡ್ಕೋತೀನಿ. ನಡಿಯೋ ಮಾವ ನೋಡೋಣ. ಮಾವೋ ಮಾವ, ಏನ್ ಮಾವ ಈ ಗಾಯಗಳು? ಯಾರ್ ಮಾವ ಹಿಂಗ್ ಹೊಡ್ದಿದ್ದು? ಅವ್ರ ಬಾಯ್ಗ್ ಮಣ್ಣಾಗ, ಅವ್ರ ಕೈ ಸೇದೋಗ, ಅವ್ರ ಕೈಗ್ ಹುಣ್ಣಾಗ. ತುಂಬಾ ನೋವಾಗ್ತಿದ್ಯಾ ಮಾವ? ಏ ಅರ್ಚನಾ, ನನಗೇನು ಆಗಿಲ್ವೇ? ಸುಮ್ನೆ ಯಾಕೆ ಹಿಂಗ್ ಅಳ್ತಾ ಇದೀಯಾ? ನಾನು ಅಳ್ತಾ ಇರೋದು ಅದಕ್ಕಲ್ಲ. ಮತ್ತೆ ಅವಳು ನಿನ್ನ ನನ್ನೋರು ಅಂತಾಳೆ. ಏಯ್, ಜೋರಿಗೆ ಅಳ್ಬೇಡ ಕಣೆ. ನನ್ ಮನ್ಸು ಚೆನ್ನಾಗಿಲ್ಲ ಮಾವ, ನನ್ ಮನ್ಸು ಚೆನ್ನಾಗಿಲ್ಲ. ಏಯ್ ಹೋಗೆ. ಏಯ್ ಹೋಗೆ. ಅವಳು ಬಂದ್ಮೇಲೆ ನನ್ ಮೇಲೆ ಪ್ರೀತಿ ಕಮ್ಮಿ ಆಗೋಯ್ತು. ನಾನಿನ್ ಬದ್ಕಲ್ಲ ಮಾವೋ, ನಾನಿನ್ ಬದ್ಕಲ್ಲ. ಏಯ್ ಬರ್ಲಾ. ಅಕ್ಕೋ, ಇಷ್ಟೊಂದು ತಳಕು ಬಳಕಿರೋ ಅಂದ ಇಟ್ಕೊಂಡು ಸತ್ತೋದ್ರೆ ಏನ್ ಪ್ರಯೋಜನನೇ? ಇಲ್ಲಿ ಅಂದ ಬೇಕಾದವ್ರಿಗೆ ಸಂಘ ಬೇಡ ಅಂದ್ಮೇಲೆ ನಂಗೆ ಅದಕ್ಕೋ ಬದುಕು. ಅಕ್ಕೋ, ವೆಲ್ಕಮ್ ಸರ್. ಸರ್, ಕ್ರೌಡ್ ತುಂಬಾ ಇದೆ ಸರ್. ಆದಷ್ಟು ಬೇಗ ಪ್ರೋಗ್ರಾಮ್ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿಎಂ ಜಿಂದಾಬಾದ್, ಸಿಎಂ ಜಿಂದಾಬಾದ್, ಸಿಎಂ ಜಿಂದಾಬಾದ್. ಜಿಂದಾಬಾದ್. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಬಡವರ ಬಂಧು ಶಂಕರಣ್ಣನಿಗೆ, ಬಡವರ ಬಂಧು ಶಂಕರಣ್ಣನಿಗೆ, ಮುಖ್ಯಮಂತ್ರಿಗಳಿಗೆ, ದೀನದಲಿತ ಬಂಧುವಿಗೆ ಶಂಕರಣ್ಣನಿಗೆ, ಮಾನ್ಯ ಮುಖ್ಯಮಂತ್ರಿ ಶಂಕರಣ್ಣವರಿಗೆ, ಪ್ರಜಾ ನಾಯಕರಿಗೆ, ಸುಮ್ನೆ ಇರ್ರಿ. ಅವ್ರನ್ನ ಯಾಕೆ ಹೊಡಿತಾ ಇದ್ದೀರಾ? ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಅವರು ಪ್ರಜೆಗಳಲ್ಲ, ಅವರು ಪ್ರಜೆಗಳಲ್ರಿ, ಅವರು ಪ್ರಭುಗಳು, ನನ್ನ ಪ್ರಾಣ. ಅವ್ರಿಂದ ನಾನು ಹೇಗ್ರಿ ಇರ್ತೀನಿ? ತಡೀರಿ ಅವ್ರನ್ನ, ಫಸ್ಟ್ ತಡೀರಿ ಅವ್ರನ್ನ. ಪಬ್ಲಿಕ್ ಹೆವಿ ಇದ್ದಾರೆ, ಅದಕ್ಕೆ ನಿಮ್ ಸೆಕ್ಯೂರಿಟಿಗೋಸ್ಕರ ಸರ್. ಏನ್ರಿ ಸೆಕ್ಯೂರಿಟಿ? ನಾನು ಓಟ್ ಕೇಳಕ್ ಹೋದಾಗ ಎಲ್ರಿ ಇತ್ತು ನಿಮ್ ಸೆಕ್ಯೂರಿಟಿ? ನಾನು ಪದವಿಗೆ ಬಂದ್ಮೇಲೆ ಯಾಕ್ರಿ ಇದೆಲ್ಲ? ಪ್ರಜೆಗಳೇ ನನ್ನ ಸೆಕ್ಯೂರಿಟಿ, ಅವರೇ ನನ್ನ ಪ್ರಾಣ ಕಾಪಾಡ್ತಾರೆ. ಸರಿ ರೀ, ಸರಿ ರೀ. ಪ್ರಜಾ ನಾಯಕನಿಗೆ, ಮುಖ್ಯಮಂತ್ರಿಗಳಿಗೆ,
ಸರ್, ನಿಮ್ ಮೇಲೆ ಅಟ್ಯಾಕ್ ಮಾಡಿದವರ ಕ್ಲೂ ಇನ್ನೂ ಸಿಗ್ಲಿಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದಷ್ಟು ಬೇಗ ಅವ್ರನ್ನ ಕಂಡುಹಿಡಿತೀವಿ ಸರ್. ಸಾಹೇಬ್ರೆ, ಇದು ಆ ಅಭಿರಾಮನ್ ಕೆಲಸನೇ ಆಗಿರುತ್ತೆ. ಪೊಲೀಸ್ ಅವ್ರಿಗೆ ಹೇಳೋ ನನ್ನ ಮಗನ್ನ. ಏಯ್, ಅರ್ಚಬೇಡ್ವೋ. ಪೊಲೀಸ್ ಅವ್ರಿಗೆ ಗೊತ್ತಾದ್ರೆ ನನ್ನ ಪೂರ್ತಿ ಚರಿತ್ರೆನ ಬೂತ್ ಕನ್ನಡ ಹಿಡಿದು ಜಾಲ ಆಡ್ಬಿಡ್ತಾರೆ. ಆದ್ರೂ ಅವನನ್ನ ಸಾಯಿಸೋದಿಲ್ಲ. ಯಾಕೆಂದ್ರೆ ಅವನ್ ತಾಯಿ ಬಗ್ಗೆ ಗೊತ್ತಿರೋದು ನನಗೊಬ್ಬನಿಗೆ. ಹಾಗಾದ್ರೆ ಅಟ್ಯಾಕ್ ಮಾಡಿದ ಅವನಲ್ಲ ಅಂತೀರಾ ಸಾಹೇಬ್ರೆ? ಸಾಹೇಬ್ರೆ, ನೀವೇ ಅವನ್ ತಂದೆ ಅಂತ ತಿಳಿದಾಗೆ ನಿಮ್ ಹಿಂದಿನ ಚರಿತ್ರೆ ಎಲ್ಲ ಅವನ್ ಗೊತ್ತಾಗೋದ್ರೆ? ಏನಾದ್ರೂ ಆಗ್ಲಿ, ಶತ್ರುನ ಬೆಳೆಯಕ್ ಬಿಟ್ರೆ ಅದೇ ಶಾಪವಾಗಿ ನಮ್ಮನ್ನೇ ನುಂಗುತ್ತೋ. ಏ ಸೂರಿ ಸಾಹೇಬ್ರೆ, ನಾನು ಆಸ್ಪತ್ರೆಯಲ್ಲಿ ಇದ್ದಂಗೆ ಆ ನನ್ ಮಗ ಸತ್ತ ಸಮಾಚಾರ ಕೇಳ್ಬೇಕು. ಆ ಸೋಮನ್ ಹೇಳ್ಕಳ್ಸು. ಮುಖ್ಯಮಂತ್ರಿಗಳ ಮೇಲೆ ಇಂದು ದುಷ್ಕರ್ಮಿಗಳಿಂದ ಹಠಾತ್ ದಾಳಿ. ಘಟನೆ ನಡೆದ ಕೂಡಲೇ ಮುಖ್ಯಮಂತ್ರಿಗಳನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಪ್ರಾಣಾಪಾಯದಿಂದ ಅವರು ಪಾರಾಗಿದ್ದು ಈಗ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತರು. ಯಾವ ಹಾಸ್ಪಿಟಲ್ ಅಂತೆ? ಯಾಕೆ ನೀನಲ್ಲಿ ಹೋಗ್ಬೇಕಾ? ನೋಡಭಿ, ನೀನಲ್ಲಿ ಹೋಗೋದು ಒಳ್ಳೇದಲ್ಲ. ನಿನ್ನೆ ನಿನ್ ಮೇಲೆ ಅಟ್ಯಾಕ್ ಮಾಡಿದ್ರು. ಹಾಗಾಗಿ ನೀನೇ ಈ ಕೆಲಸ ಮಾಡಿರ್ತೀಯ ಅಂತ ಅವ್ರು ಅನ್ಕೋತಾರೆ. ಯಾರ್ ಏನೇ ಅಂದ್ರು ನಾನ್ ಹೋಗ್ಲೇಬೇಕು. ನಿಂಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಅವನು ಮಹಾ ಕ್ರೂರಿ. ಎಂಥ ನೀಚ್ ಕೆಲ್ಸಕ್ಕೂ ರೆಡಿ ಆಗಿರ್ತಾನೆ. ಯಾರ್ ಹೊಟ್ಟೆ ಉರಿನೋ ಏನೋ ಇವತ್ ತೀರಿಸ್ಕೊಂಡಿದ್ದಾನೆ. ನಿನ್ ಜೀವನಕ್ಕೂ ಅರ್ಥ ಇದೆ, ಆದ್ರೆ ನನ್ನ ಬದುಕಿಗೆ ಹೆತ್ತು ತಾಯಿ ತನ್ನ ಮಗನ್ ಗುರುತಿಸ್ತಾಳೆ ಅಂತ ಜೀವನ ಪೂರ್ತಿ ಕಾಯ್ದೆ. ತನಗೂ ಒಂದ್ ಮಗು ಇದೆ ನಾ ಕಲ್ಪನೆ ಕೂಡ ಮಾಡ್ದಲ್ಲ ಹೊರಟೋದ್ಲು. ಯಾರಿಗೋಸ್ಕರ ಬದುಕ್ಲಿ? ಈ ದೇಹ ಇದ್ರು ಒಂದೇ, ಸತ್ರು ಒಂದೇ. ಅವನ್ ಸಾಯ್ದೊಳಗೆ ನನ್ ತಾಯಿ ನಡೆದ ಬಗ್ಗೆ ತಿಳ್ಕೋಬೇಕು. ಪಕ್ಕಕ್ಕೆ ಸರಿ. ಏನೋ ಏನಾಯ್ತು? ಅಕ್ಕಯ್ಯ ಏನೋ? ಅಕ್ಕಯ್ಯ ಅಕ್ಕಯ್ಯನ ಯಾರೋ ಎತ್ತಕೊಂಡು ಹೋಗ್ಬಿಟ್ರು ಮಾಮ. ಯಾರು ಅಂತ ಗೊತ್ತಿಲ್ಲ ಮಾಮ. ಸುಮೋದಲ್ಲಿ ಬಂದು ಎರ್ರ ಬಿರಿ ಎತ್ತಕೊಂಡು ಹೋಗ್ದ್ರು ಮಾಮ. ಯಾವ ಕಡೆ ಹೋದ್ರು? ಈ ಕಡೆ ಹೋದ್ರು ಮಾಮ. ಸಾಹೇಬ್ರನ್ನೇ ಸಾಯಿಸ್ತೀನಿ ಅಂತೇನೋ ನೀನು? ನಾನ್ ಮಗನೇ, ನಮ್ ಬಾಸ್ಗೆ ಅಟ್ಯಾಕ್ ಮಾಡ್ತೀಯ ನೀನು? ನಾನ್ ಮಗನೇ, ಇವತ್ತು ನಿನ್ ಕೈ ಕೈಮಾ ಹೊಡೆದು ಕಾಕ ಹೋಟ್ಲಗ್ ಹಾಕ್ತೀನಿ. ನಿಮಗೆ ಯಾರಿಗಾರು ಮದುವೆ ಆಗಿ ಮಕ್ಕಳಾಗಿದ್ರೆ ಅವ್ರು ಹೊರಟೋಗಿ, ಅವರು ನನ್ನ ಹತ್ರ ಮಾಡ್ಬೇಡಿ. ನಾನ್ ಮಾತಾಡ್ಬೇಕಾದ್ರೆ ಕಿವಿ ಮಾತ್ರ ಕೆಲಸ ಮಾಡ್ಬೇಕು. ಇಲ್ಲ ಅಂತ ಬಾಡಲಿರೋ ಬೇರೆ ಪಾರ್ಟ್ಸ್ ಏನಾದ್ರು ಕೆಲಸ ಮಾಡಿದ್ರೆ ಮತ್ತದ್ ಯಾವತ್ತೂ ಕೆಲ್ಸಕ್ಕೆ ಬರ್ತಿದ್ದಂಗ್ ಮಾಡ್ತೀನಿ. ಕನ್ಫ್ಯೂಸ್ ಆಗ್ಬೇಡ, ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡ್ಕೋ. ನಾನು ಒಂದ್ಸತಿ ಕನ್ಫರ್ಮ್ ಆದ್ರೆ ಖಂಡಿತವಾಗ್ಲೂ ಕಾಂಪ್ರಮೈಸ್ ಆಗಲ್ಲ. ಹಾಗೆ ಅವನ್ಗೆ
ನಾನ್ ಹೇಳದ್ನಲ್ಲ ಅವ್ರಿಗೆ ನಿನ್ ಮೇಲೆ ಅನುಮಾನ ಅಂತ. ನಿಂಗೇನು ಆಗ್ಲಿಲ್ಲ. ನನ್ನ ಅನುಮಾನಿಸಿದ್ರು ಅಂತ ನಾನು ನೋವಿಲ್ಲ. ನನ್ನ ತಂದೆನ ಸಾಯಿಸಕ್ ಪ್ರಯತ್ನ ಪಟ್ರಲ್ಲ, ಅದಕ್ಕೆ ನೋವಾಗ್ತಾ ಇದೆ. ಅಣ್ಣ, ಚಾಕು ಚಿಕ್ಕದಾಯ್ತು, ದೇಹ ದೊಡ್ಡದಾಯ್ತು, ಇರಿತ ಇಷ್ಟವಾಯ್ತು, ಇರಿಬೇಕಾಗಿರೋ ಸ್ಪಾಟೇ ಬಿಸ್ಸಾಯ್ತು. ಆದ್ರೆ ಈ ಸಾರಿ ಯಾರು ನೀವು? ಯಾರು ಬೇಕು ನಿಮ್ಗೆ? CM ಸಾರು ನಮ್ ಕ್ಷೇತ್ರದವ್ರು, ನಾನು ಅವ್ರಿಗೆ ಬೇಕಾದವನು. ನನ್ನ ಹೆಸರು ಶಿವ. ಹಲೋ ಸರ್, ಯಾರೋ ಶಿವ ಅಂತೆ, ನಿಮಗೆ ಬೇಕಾಗಿರೋರಂತೆ ಸರ್. ಶಿವನ? ನನಗ್ ಬೇಕಾದವನ? ಸೆಂಡ್ ಹಿಮ್. ಓಕೆ ಸರ್. ಯಾರವನು? ಯಾರಂತ ಹೋಗಿ ನೋಡ್ಲಾ ಸಾಹೇಬ್ರೆ? ನಮಸ್ಕಾರ ಸಾಹೇಬ್ರೆ. ಅಯ್ಯೋ, ನಾನೊಬ್ಬ ಪೆಂಗನ ಮಗ. ನಾನ್ ಯಾರು ಅಂದ್ರೆ ಹೇಳಿಲ್ವೇ? ನಿಮ್ ಕೈಯಲ್ಲಿ ಕಳೆದೋದ್ನಲ್ಲ ಆ ಮಹಾದೇವ, ಅವನ್ ತಮ್ಮ ಶಿವ ಅಂತ. ನಿಮ್ಮನ್ನ ಎದುರು ಹಾಕೊಂಡು ಬದುಕಕ್ಕಾಗತ್ತಾ ಸಾಹೇಬ್ರೆ? ಯಾರೋ ಅಟ್ಯಾಕ್ ಮಾಡ್ದು ಅಂತ ತಿಳಿತು, ಕುಶಲೋಪರಿ ವಿಚಾರಿಸೋಣ ಅಂತ ಬಂದೆ. ಸಾಹೇಬ್ರೆ, ಮಾರಿಗೆ ಹೋರಿನ ಬಲಿ ಕೊಟ್ಟಂಗೆ ನನ್ನ ಮಗ ಯಾರೇ ಆಗಿರ್ಲಿ ಕತ್ತರಿಸಿ ಬಿಸಾಕ್ತಿವಿ. ನಿಮ್ ಅನುಮಾನ ಅರ್ಥವಾಯ್ತು ಸಾಹೇಬ್ರೆ. ಇವು ನನ್ನನ್ನು ಸಾಯಿಸದ್ ನನ್ನ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ಮಾತಾಡ್ದೆ ಏನೇನೋ ಒದರ್ತಿದ್ದಾನೆ ಅನ್ನೋ ತಾನೇ ನಿಮ್ ಅನುಮಾನ. ನಾನು ನಮ್ಮ ಅಣ್ಣಂತೆ ಬೆಳಿಲಿಲ್ಲ. ಆಧಾರ ಇದ್ರೆ ಅಂಬೆಗಾಲ್ನವನು ಅಂಬಾರಿ ಹತ್ಬೋದು ಸಾಹೇಬ್ರೆ ಅಂತ ನಮ್ ತಾತ ಹೇಳ್ತಾ ಇದ್ರು. ನೀವು ನನ್ನ ಬೆನ್ನ ಹಿಂದೆ ಇರ್ತೀನಿ ಅಂದ್ರೆ ಅವನೆಂತ ಬೇತಾಳನೆ ಆಗಿರ್ಲಿ, ಶಿವ, ಈ ಶಿವ ರುದ್ರ ತಾಂಡವ ಆಡ್ಬಿಡ್ತಾನೆ. ನಂಬು ಅಂತೀಯ? ಹೇಳಿ ಸಾಹೇಬ್ರೆ, ಹೇಳಿ. ನಾನು ಏನ್ ಮಾಡಿದ್ರೆ ನಂಬ್ತೀರಾ? ಹೇಳಿ ಸಾಹೇಬ್ರೆ, ಹೇಳಿ. ನೀವು ಅನ್ನಿ ಅಷ್ಟೇ, ಯಾರಾದ್ರೂ ಸರಿ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಏಯ್, ಹಾಗಾದ್ರೆ ಸತ್ತೋಗು. ನೀನ್ ಕೇಳಿಸ್ಕೊಂಡಿದ್ದು ಕರೆಕ್ಟೇ, ಸತ್ತೋಗು. ಯಾಕ? ಪ್ರಾಣದ ಬೆಲೆ ಗೊತ್ತಾಯ್ತಾ? ಧೈರ್ಯ ಬೇಕಾಗಿರೋದು ಸಾಯಿಸೋದಕ್ಕಲ್ಲ, ಸಾಯೋಕೆ. ನಾನು ಹುಲಿನೇ, ಆದ್ರೆ ಗೋವಿನ ಮಾತು ಕೇಳೋನಲ್ಲ. ಅಣ್ಣ, ಸ್ವಲ್ಪ ಜ್ಯೂಸ್ ಆದ್ರೂ ಕುಡೀರಣ್ಣ. ಅಣ್ಣ, ಕುರಿ ಕಸಾಯ ನಮ್ದಾಗೆ ನಾವ್ ಆ ಕಸಾಯ ನಂಬ್ಲಿಲ್ವಲ್ಲ? ಏನು ನೀನು ಹೇಳ್ತಿರೋದು? ನಾನ್ ಕುರಿ ತರ ಕಾಣಿಸ್ತಾ ಇದ್ದೀನ? ಮತ್ತೇನಣ್ಣ, ಸಾಯಿಸ್ತೀನಿ ಅಂದ್ಬಿಟ್ಟು ನೀನೇ ಸಾಯಕ್ ಸಿದ್ಧವಾಗ್ಬಿಟ್ಟಿದೀಯಾ? ಹುಲಿ ರಕ್ತದ ಜಾಡನ್ನ ಕಂಡಿಡಿದ ಹಾಗೆ ಆ CM ನಮ್ ಜಾಡನ್ನ ಕಂಡಿಡಿವಲ್ಲ. ಎಲ್ಲಿ ತಿಳ್ಕೊಂಡ್ರೆ ಮನುಷ್ಯ ಸಾಯ್ಬಲ್ಲ ಅಂತ ತಿಳಿದವನು. ಒಂದೇ ಏಟಿಗೆ 2 ಹಕ್ಕಿಗಳು. ಆ CM ಸಾಯಿಸಿದ್ರೆ ಅವ್ರ ಮಗ ಸುಮ್ನಿರ್ತಾನೆ ಅಂತ ಅನ್ಕೊಂಡೇನೋ? ಇಲ್ಲ, ಸೆಂಟಿಮೆಂಟ್ಗೆ ಬಾಗದವನು ಈ ಲೋಕದಲ್ಲಿ ಯಾರೂ ಇಲ್ಲ. ಹಾಗ್ ಮಾಡಿದ್ರಿಂದ ಆ CMಗೆ ನನ್ನ ಮೇಲಿದ್ದ ಅನುಮಾನನೂ ಹೋಯ್ತು, ನಂಬಿಕೆನೂ ಬಂತು. ಯಾರೋ ನೀನು? ಬಲೆ ಕಣೋ, ಸಖತ್ತಾಗೆ ಪ್ಲಾನ್ ಮಾಡಿದೀಯಾ ಅಣ್ಣ. ಇವನೇ ಅಣ್ಣ CM ನ ಮೊದಲನೇ ಹೆಂಡತಿ ಅನಾಥ್ ಮಗ. ಇವನಿಂದಲೇ ಅಣ್ಣ ಸತ್ತಿರೋದು. ಬಾರಯ್ಯ ಬಾ, ನಾನೇ ಭೇಟಿಯಾಗೋಣ ಅಂತಿದ್ದೆ. ನಿನ್ಗೆಷ್ಟು ಅನ್ಯಾಯ ಆಗಿದೆ. ತಂದೆ ಇದ್ದು ಅನಾಥವಾಗಿದೀಯ. ನೀನು ಕರೆಕ್ಟ್, ಅದಕ್ಕೆ ಕರೆಕ್ಟ್ ಪ್ಲೇಸ್ಗೆ ಬಂದಿದೀಯಾ. ಬಾ ಕೂತ್ಕೋ. ಆ ಡೈಲಾಗ್ ಚೇಂಜ್ ಮಾಡ್ಕೊಳ್ಳೋ. ನಿನಗೂ ನಿಮ್ಮ ಅಣ್ಣನ್ಗೂ ಒಂದೇ ಡೈಲಾಗ್ ಬರ್ಕೊಟ್ರಾ? ನಾನು ಆ ಓತಿ ಕೆತ್ತು ನಂಬ್ತೀನೋ, ನಿನ್ನಂತ ಉಸಿರು ಒಳ್ಳಿ ನಂಬಲ್ಲ. ನೀನ್ ಮಾಡಿದ್ನ ನಾನು ಮಾಡ್ದನ್ನೋ ರೀತಿಲೇ ನಂಬಿಸ್ತೆ. ಸಾಕು,
ಇಲ್ಲಿಗೆ ನಿಲ್ಲಿಸ್ಬಿಡು. ನಾನಿರುವವರೆಗೂ ನನ್ನ ತಂದೆನ ಯಾರು ಏನು ಮಾಡಕ್ಕಾಗಲ್ಲ. ನೋಡು, ಇಷ್ಟಕ್ಕೆ ಅಂತ ಮಾಡ್ಬಿಡು. ಇಲ್ಲ ಅಂತ ಮುಂದಕ್ಕೆ ನಾನು ಹೆಜ್ಜೆ ಇಟ್ರೆ ಕತ್ತರಿಸ್ಬಿಡ್ತೀನಿ. ಎಲ್ಲರಿಗೂ ಸೇರ್ಸ್ ಹೇಳ್ತಾ ಇದ್ದೀನಿ. ನಾನು ನನ್ನ ಅಣ್ಣನಂತೆ ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡೋದಿಲ್ವೋ. ನಾನು ಬೇಟೆಯಾಡುವಾಗ ನನ್ನ ಚಿಂತನೆ ವೇಗ ಚಿರತೆಗಿಂತ ಚುರುಕಾಗಿರುತ್ತೆ. ನೀವು ಪ್ರತಿಯೊಬ್ರು ಹುಲಿ, ಚಿರತೆ ಅಂತ ಜಂತುಗಳಿಗೆ ಹೋಲಿಸ್ಕೊಂಡು ಕಾಡು ಮೃಗಗಳ ತರ ಬದುಕ್ಬೇಕು ಅಂತ ಆಲೋಚಿಸಿದ್ರೆ ನಾನ್ ನಿಮ್ಮನ್ನ ಬೇಟೆಯಾಡೋ ಬೇಟೆಕಾರನಾಗ್ಬೇಕಾಗುತ್ತೆ. ಏ ಅನಾಥ ನನ್ನ ಮಗನ, ಎಷ್ಟು ಒಪ್ಪೋಗ್ರು ನಿನಗೆ? ಈ ಉದ್ದೇಶಕ್ಕೋಸ್ಕರ ನನ್ನ ತಂದೆ ಜೊತೆ ನಾನು ಹೋರಾಟ ಮಾಡ್ತಿರೋದು. ನನ್ನ ತಾಯಿನ ಯಾಕೆ ಅನಾಥ ಮಾಡಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾನು ಹೋರಾಟ ಮಾಡ್ತಿರೋದು. ಇಲ್ಲ ಅಂತ ಅಂತಿದ್ದೆ. ಮಗನೇ, ಅಮ್ಮ ತಾಯ ಹೇಗ್ ಹೊಡೆದವ್ರು ನೋಡು. ಅವ್ರ ಕೈ ಮುರಿದೋಗ. ಅವನು ಆಕ್ಸಿಡೆಂಟ್ ಆಗಿ ಸತ್ತೋಗ. ಅವನ ಹೆಂಡತಿ ಉಪವಾಸ ಸಾಯ. ಏ ಅರ್ಚನಾ, ಈ ಗಾಯಗಳಕ್ಕಿಂತ ನಿನ್ನ ಮಾತುಗಳೇ ನಂಗೆ ತುಂಬಾ ನೋವು ಕೊಡ್ತಾ ಇದೆ ಕಣೆ. ನನ್ನ ಪ್ರಶಾಂತವಾಗಿ ರೆಸ್ಟ್ ಒಳಗ್ ಬಿಡಮ್ಮ ನೀನು. ಇಲ್ಲಿ ನೋಡು, ಮಾವಂಗ ಏನಾದ್ರು ಬೇಕಾದ್ರೆ ನನ್ನ ಕರಿ, ತಿಳಿತಾ? ಅಭಿ, ಯಾಕಿನ್ನು ಈ ಹಾರಾಟ? ಅವ್ರವ್ರ ಕರ್ಮನ ಅವ್ರವ್ರೇ ಅನುಭವಿಸ್ತಾರ ಬಿಡು. ನೀನೇನ ಈ ಮಾತು ಹೇಳ್ತಿರೋದು? ಹೊಡಿತೀನಿ, ಸಾಯಿಸ್ತೀನಿ ಅಂತಿದ್ದೆ. ಈಗ ನೋಡ್ರೆ ವೇದಾಂತ ಹೇಳ್ತಿದೀಯಾ? ಪ್ರಾಣದ ಮೇಲೆ ಅಕ್ರೆ ಬಂತ ನಿಂಗೆ? ನನ್ಗೆ ಪ್ರಾಣದ ಮೇಲೆ ಅಕ್ರೆ ಇಲ್ಲ ಅಭಿ. ಒಬ್ಬ ಬಲವಂತನ ಎದುರಿಸಿ ನಿಲ್ಬೇಕಂದ್ರೆ ಒಂದು ಹಣಬಲ ಇರ್ಬೇಕು, ಇಲ್ಲ ಜನ ಬೆಂಬಲ ಇರ್ಬೇಕು. ಈ ಎರಡು ಇಲ್ಲದೆ ಇದ್ದಾಗ ಮೀಡಿಯಾನ ಉಪಯೋಗಿಸ್ಕೋಬೇಕು. ನೀನ್ ಹೂ ಅನ್ನು, ಪ್ರೆಸ್ ಮೀಟ್ ಏರ್ಪಾಡ್ ಮಾಡ್ತೀನಿ. ಅವನನ್ನ ಭ್ರಷ್ಟ ಮುಖ್ಯಮಂತ್ರಿ ಆಗಿಸಬಹುದು. ಈ ರೀತಿ ಮಾಡೋದಾದ್ರೆ ನಾನು ಯಾವಾಗ್ಲೂ ಮಾಡ್ತಾ ಇದ್ದೆ. ಇದ್ರಲ್ಲಿ ಏಳಿಗೆಗಿಂತ ಬೀಳೆ ಜಾಸ್ತಿ. ಈ ಮೀಡಿಯಾ ಪತ್ರಿಕೆಗಳಿಗೆ ಯಾರು ನನ್ನ ತಾಯಿಗೆ ತಾಳಿ ಕಟ್ಬೇಕಾದ್ರೆ ಇರ್ಲಿಲ್ವಾ? ನನ್ನ ತಾಯಿ ತಾಳಿ ಕಟ್ಟಿ ಸಪ್ತಪತಿ ತುಳ್ದವನ್ ಹೇಳ್ಬೇಕು ವಿನಃ ಈ ಜನರನ್ನ ಕೇಳಿದ್ರಲ್ಲಿ ಏನ್ ಅರ್ಥ ಇದೆ? ನಾನು ಆತನ ವಾರಸ್ತಾರ ಆಗ್ಬೇಕು ಅಂತ ಹೋರಾಟ ಮಾಡ್ತಾ ಇಲ್ಲ. ಇದು ಸಿಹಿ, ಅದು ಕಹಿ ಅಂತ ಒಂದು ತಿಳ್ಕೊಳ್ದಲೆ ನನ್ನ ತಾಯಿ ನೀಚಕ್ಕಿಂತ ನೀಚ ಬದುಕಿದಲ್ಲ. ಅದು ಕಾರಣ ಏನಂತ ತಿಳ್ಕೋಬೇಕು. ಸಂತೋಷಕ್ಕೂ ದುಃಖಕ್ಕೂ ಅರ್ಥನೇ ಗೊತ್ತಿಲ್ಲಲೆ ಬದುಕಿದ್ಲಲ್ಲ. ಅದು ಕಾರಣ ಏನಂತ ತಿಳ್ಕೋಬೇಕು. ಅಮ್ಮನ ಬದುಕೆ ಅರ್ಥನೇ ಗೊತ್ತಿಲ್ಲಲೆ ಸತ್ತೋದಲ್ಲ. ಈ ಪ್ರಶ್ನೆಗೆ ಆ ಮೀಡಿಯಾದರ ಕೆಲವು ಉತ್ತರ ಇದೆಯಾ? ನಿನ್ ಬಗ್ಗೆ ನೀನ್ ಏನು ಆಲೋಚಿಸಲ್ವಾ? ಏಕಾಂಗಿ, ನನ್ ಬಗ್ಗೆ ಆಲೋಚನೆ ಮಾಡಕ್ಕೆ ಏನಿದೆ? ನನ್ನ ತಂದೆ ಮನಸ್ಸು ಬದ್ಲಾಗುತ್ತೆ ಅಂತ ಕಾಯ್ತಾ ಇರೋ ಬಕ ಪಕ್ಷಿ ನಾನು. ಅಂದ್ರೆ ನಿನಗ್ ಯಾವ ಬಂಧುಗಳು ಇಲ್ವಾ? ಇರೋ ಒಂದ್ ಬಂಧುನ ನಾನು ಹೇಗೆ ಉಳಿಸ್ಕೋಬೇಕು ಅಂತ ನೋಡ್ತಾ ಇದ್ದೀನಿ. ಈ ಜೀವನಕ್ಕೆ ಅರ್ಥವೇ ಇಲ್ದಂಗ ಆಗೋಗಿದೆ. ಈ ಬಂಧಗಳು, ಸಂಬಂಧಗಳು. ಸಾಹೇಬ್ರೆ, ಏನ್ ಸಾಹೇಬ್ರೆ, ಈ ಕುಡಿದ್ರೆ ಹೇಗೆ ಸಮಸ್ಯೆ ಪರಿಹಾರ ಆಗುತ್ತಾ? ಏನಾದ್ರೂ ಆಲೋಚಿಸಿ ಸಾಹೇಬ್ರೆ. ಚಿಕ್ಕವನ್ ಮುಂದೆ ಸೋತೋದ್ರೆ ಹೇಗೆ? 25 ವರ್ಷದಿಂದ ಯಾರು ನನ್ನನ್ನು ಇಷ್ಟೊಂದು ಕಾಡ್ತಿರ್ಲಿಲ್ಲ. ಒಬ್ನೇ ಒಬ್ಬ ನನ್ನ ಮಾನಸಿಕವಾಗಿ ಹಿಂಸಿಸ್ತಿದ್ದಾನೆ. ಇನ್ನವನ ಆಟಕ್ಕೆ ಫುಲ್ ಸ್ಟಾಪ್ ಹಾಕ್ಲೇಬೇಕು. ಏಯ್, ಆ ಮಾದೇವನ್ ತಮ್ಮನ್ನ, ಅದೇ ಆ ಶಿವನ್ನ ಬರೋದಕ್ಕೆ ಹೇಳು. ಸಾಹೇಬ್ರೆ, ಏನೋ ಅವನ್ ಮನ್ಸಲ್ಲಿ ಏನೋ ಇಟ್ಕೊಂಡ್ ಬಂದಿದ್ದಾನೆ ಅನ್ಸುತ್ತೆ ಸಾಹೇಬ್ರೆ. ಅವ್ನು ಹೇಳ್ತಾರದ್ ಕೇಳಿದ್ರೆ ಏನೋ ಸರಿ ಇಲ್ಲ ಅನ್ಸುತ್ತೆ.
ಸಾಹೇಬ್ರೆ ಏನ್ ಸಾಹೇಬ್ರೆ ಈಗ ಮಾಡ್ಬಿಟ್ರಿ? ಎಷ್ಟು ಮಾತ್ರ ಸಾಯಲ್ಲ, ಮನುಷ್ಯ ಎಲ್ಲಿ ತೂಕೊಂಡ್ರೆ ಸಾಯ್ತಾನೆ ನನಗ್ ಗೊತ್ತು. ಬ್ಲಡ್ ಮಾತ್ರ ವೇಸ್ಟ್ ಆಗಿದೆ. ಆಸ್ಪತ್ರೆಗೆ ಹೋಗಿ ಬ್ಯಾಂಡೇಜ್ ಮಾಡಿಸ್ಕೋ. ಏಯ್, ಶಿವನಿಗೆ ಹೇಳಿ ಕಳ್ಸು. ಸಾಹೇಬ್ರೆ ಬರಕ್ ಹೇಳಿದ್ರಂತೆ. ಶಿವ, ನನಗೆ ನಿನಗಿಂತ ನಂಬಿಕಸ್ತ ಬೇರೆ ಸಿಗಲಿಲ್ಲ. ಅಣ್ಣನ ಸಾಯಿಸಿದ್ರು ನಿನಗೆ ನನ್ನ ಮೇಲಿರೋ ಅಭಿಮಾನ ನೋಡಿ ನನಗೆ ನಿನ್ನ ಬಿಟ್ರೆ ಸಹಾಯ ಮಾಡೋದಕ್ಕೆ ಬೇರೆ ಯಾರು ಇಲ್ಲ ಅಂತ ನಿನ್ನ ಕರೆಸ್ತೆ. ಏನ್ ಸಾಹೇಬ್ರೆ ಇಂತ ಮಾತಾಡ್ತಾ ಇದ್ರ? ನೀವ್ ಹೇಳಕಂತಿದ್ರಿ, ನಾನು ಕೇಳಕಂತ ಇದ್ರಿ. ಹೇಳಿ ಸಾಹೇಬ್ರೆ, ಈಗ ನಾನ್ ಏನ್ ಮಾಡ್ಬೇಕು ಅಂತ? ಒಬ್ಬನ್ನ ಸಾಯಿಸಬೇಕು. ಯಾರ್ ಸಾಹೇಬ್ರೆ ಅವನು? ನನ್ನ ಮೇಲೆ ಅಟ್ಯಾಕ್ ಮಾಡ್ದವನು. ಸಾಹೇಬ್ರೆ, ನೀವು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ಅವನ್ ತಲೆ ಕತ್ತರಿಸಿ ಕಾಣಿಕೆ ಹಾಕೊಡ್ತೀನಿ. ಶಬಾಷ್ ಶಿವ, ಮತ್ತೆ ಮಹದೇವನ್ನ ನಿನ್ನಲ್ಲಿ ನೋಡ್ತಾ ಇದ್ದೀನಿ. ಶಿವ, ಅವನು ಈಸಿಯಾಗಿ ಸಿಕ್ಕವನಲ್ಲ. ನನಗೆ ಅವನ ವೀಕ್ನೆಸ್ ಗೊತ್ತು. ಅದೇನು ಅಂತ ಹೇಳಿ ಸಾಹೇಬ್ರೆ, ಆ ವೀಕ್ನೆಸ್ ಇಂದ ಅವನ್ನ ಹಿಡಿತೀನಿ. ಮಹದೇವನ ಸಾಯಿಸಿದಕ್ಕೆ ನೀನು ನನ್ನ ಮೇಲೆ ಪ್ರತಿಕಾರ ತೀರ್ಸ್ಕೊತಿದೀಯಾ ಅಂತ ಅವನಿಗೆ ಗೊತ್ತಾಗಬೇಕು. ನಾನು ನಿನಗೆ ಸಿಕ್ಕಿದ್ದೀನಿ ಅಂತ ಅವನಿಗೆ ತಿಳಿದ್ರೆ ಆಗ ಅವನು ಈಸಿಯಾಗಿ ಸಿಗ್ತಾನೆ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಪ್ಲಾನ್ ಮಾಡಿದ್ರಿ ಸಾಹೇಬ್ರೆ? ಅದಕ್ಕೆ ನೀವು ಸಿಎಂ ಆಗಿರೋದು. ಇನ್ನು ನೋಡಿ, ಹಗಲಲ್ಲೇ ಚುಕ್ಕಿಗಳು ಮೂಡ್ತವೆ. ಅಣ್ಣ, ನಿನ್ನ ಆತ್ಮಕ್ಕೆ ಸಿಗಲಿದೆ ನಾಳೆ ಶಾಂತಿ. ಅದಕ್ಕಾಗಿ ಮಾಡುತ್ತಿರುವೆ ಈ ಕ್ರಾಂತಿ. ನಾಳೆಯಿಂದಲೇ ಆ ಸಿಎಂಗೆ ಪರ್ಮನೆಂಟ್ ವಿಶ್ರಾಂತಿ. ಆಗಲೇ ನನಗೆ ಮನಃಶಾಂತಿ. ಏನು ನಾನು ನಿನ್ಗೆ ಹೇಳ್ತಾ ಇರೋದು? ಗಂಡಸ್ ಮಾಡೋದು ಇಂದಿನ ಚಿಂತೆ, ಹೆಂಗಸ್ ಮಾಡೋದು ನಾಳಿನ ಚಿಂತೆ, ರೈತ ಮಾಡೋದು ಮಳೆ ಚಿಂತೆ, ಈ ದ್ವೈತ ಮಾಡೋದು ಆ ಸಿಎಂನ ಕೊಲೆ ಚಿಂತೆ. ನನ್ನ ಕೋರಿಕೆ ನಾಳೆ ಈಡೇರುತ್ತೆ. ಇವತ್ತು ನಿಮಗೆ ಹಬ್ಬದ ದಿನ. ಎಷ್ಟು ಬೇಕೋ ಅಷ್ಟು ಕುಡಿರಿ, ಕುಣಿರಿ. ಆದ್ರೆ ಕತ್ತರಿಸೋಕೆ ಕತ್ತಿಗಳಿಗೆ ಮೊದಲು ಸಾಣೆ ಹಿಡಿರಿ. ಅಣ್ಣ, ಬೀರು ಪಾರ್ಟಿನ, ರಮ್ಮು ಪಾರ್ಟಿನ, ಇಸ್ಕಿ ಪಾರ್ಟಿಯನ? ಬೀರ್ ಕುಡ್ದು ಬೋರ್ ಆಗೈತೆ, ರಮ್ ಕುಡ್ದು ರೋಷನೇ ಇಲ್ದಂಗ ಆಗೈತೆ, ವಿಸ್ಕಿ ಕುಡ್ದು ವಿದುರ್ನಾದೆ. ವೆರೈಟಿ ಕಿಕ್ ಬರೋ ಹಾಗೆ ಯಾವ್ದಾದ್ರು ವೆರೈಟಿ ಪ್ರೋಗ್ರಾಮ್ ಮಾಡ್ರ. ಏನ್ ಸಾಹೇಬ್ರೆ ಟೆನ್ಷನ್ ಆಗ್ತಾ ಇದೀಯಾ? ಮುಗಿತಾ ಬಂದಿದೆಯಲ್ಲ, ಕೊನೆ ಕ್ಷಣದಲ್ಲಾದ್ರೂ ಸಂತೋಷವಾಗಿರಿ. ಕರೆಕ್ಟ್ ಆಗಿ ಹೇಳಿದ್ಯೋ. ಕೊನೆ ಕ್ಷಣದಲ್ಲಿ ಪ್ರಾಣ ವಿಲಿ ವಿಲಿ ಅಂತ ಹೇಗ್ ಒದ್ದಾಡುತ್ತೆ ಅಂತ ನೋಡ್ಬೇಕು ಅನ್ನೋ ಹಾರಾಟ. ಇಷ್ಟಕ್ಕೂ ಅವನಿಗೆ ಬರೋದಕ್ಕೆ ಹೇಳಿದೀಯಾ? ಬರ್ತಾನಣ್ಣ, ಬರ್ತಾನೆ. ಬರ್ದೆ ಎಲ್ಲಿ ಹೋಗ್ತಾನೆ? ಅವನಿಗಿರೋದು ನೀನೇ ಅಲ್ವಾ? ಕೊನೆ ಕ್ಷಣದಲ್ಲಾದ್ರೂ ನಿನ್ ಹತ್ರ ಇರ್ಬೇಕಲ್ವಾ? ಏನ್ ಶಿವ ನೀನ್ ಹೇಳ್ತಾ ಇರೋದು? ಹಾಗೆ ಹೇಳ್ಬೇಡ ಶಿವ, ನನಗ್ ಭಯವಾಗತ್ತೆ. ಕೇಳಿಸ್ತೇನ್ರೋ, ನನ್ನ ಸಾವಂತೆ 20 ವರ್ಷದಿಂದ ಏನು ಕೆರೆಯಕ್ಕಾಗದೆ ಅವನು ಸತ್ತ. ಒಂಟಿಕಾಗೆ ನೀನೆಷ್ಟು ಮಾತ್ರ ಅಬ್ಬರ್ಸೋ ಅಲೆಗಳನ್ನ ನಂಬ್ತೀನಾದ್ರೂ ಪ್ರಾಣದಲ್ಲಿದ್ದು ಪಂಗನಾಮ ಹಾಕೋ ಶತ್ರು ಬದಲಾದ ಅಂತ ನಂಬೋಷ್ಟು ಮುಟ್ಟಾಳ ನಾನಲ್ಲ. ಶತ್ರು ಸಂಹಾರಕ್ಕೆ ಮುಹೂರ್ತ ಇಟ್ಟೆ, ನಿನ್ನ ಅಡ್ಡ ಇಟ್ಕೊಂಡು ಅವನ್ ತೆಗೆದು ಹಾಕ್ತೀನಿ. ಶಿವ, ಚಾಕುನ ಎಲ್ಲಿ ಇಳಿಸಿದ್ರೆ ಮನುಷ್ಯ ಸಾಯ್ತಾನೋ ಅಂತ ತಿಳ್ಕೊಂಡೇ ಬಂದಿದ್ದೀನಿ. ಅಣ್ಣ ಅಣ್ಣ ಅಣ್ಣ, ನಿಮ್ಮ ನಂಬೋದಕ್ಕೆ ಇಷ್ಟು ಮೋಸನ ಅಣ್ಣ? ನನ್ನ ಸಾಯಿಸ್ಬೇಡ ಅಣ್ಣ, ನಿಮಗ್ ಪುಣ್ಯ ಇರುತ್ತೆ ಅಣ್ಣ. ನಾನು ಹೋದ್ರೆ ನಮ್ ಕುಟುಂಬದಲ್ಲಿ ಯಾರು ಇಲ್ಲ ಅಣ್ಣ. ನಾನೇನು ನಿನ್ನ ಹಾಗೆ 1947 ಮಾಡ್ಲಲ್ಲ, 2010 ಲಯನ್. ನನ್ನೇ ಓದಿತೇನೋ ನನ್ನ ಮಗನೇ? ಏನೋ ನೋಡ್ತೀರಾ? ಬಲಿ ಹಾಕ್ರೋ, ಬಂದ್ರು ಬಲಿ ಹಾಕ್ರೋ, ಹಾಕ್ರೋ ಬಲಿ. ನಿನ್ನ ಹಾಗೆ ಕುಟ್ಟಿದ ಅಕ್ಕಿ ತಿಂದವನಲ್ವೋ, ಕಟ್ಟಿಟ್ಟಿರೋ ಬ್ರ್ಯಾಂಡೆಡ್ ಅಕ್ಕಿ ತಿಂದಿರೋನು. ನನ್ನ ಅಣ್ಣನ ನಂಬಿಸಿ ಸಾಯಿಸ್ತೆ ಅಲ್ಲ, ಮತ್ತೆ ಅದೇ ರೀತಿ ಸ್ಕೆಚ್ ಹಾಕರೆ ಆಗೋ. ಸ್ಕೆಚ್ ಅಂದ್ರೆ ಹೇಗಿರ್ಬೇಕು ಅಂತ ನಾನು ಹೇಳ್ತೀನಿ ಕೇಳು. ಈಗ ನಿನ್ನ ಸಾಯಿಸ್ತೆ ಅಂತ ಇಟ್ಕೋ, ನಿನ್ನ ಅನಾಥ ಮಗ ನನ್ನನ್ನ ಬದುಕೋಕ್ ಬಿಡ್ತಾನ? ಅವನ್ನ ಒಂಟಿಯಾಗಿ ನಾನು ಏನು ಮಾಡಕ್ಕಾಗಲ್ಲ. ಅವನು ಸಿಂಹ, ಅವನ ಎದುರಿಗೆ ಯಾರು ನಿಲ್ಲಕ್ಕಾಗಲ್ಲ. ಅವನ್ ಕೊಡೋ ಪಂಚ್ಗೆ ನಾನ್ ಪಂಚರ್ ಆಗದಿರಬೇಕಾದ್ರೆ ಅವನ್ನ ಬಂಧಿಸ್ಲೇಬೇಕಲ್ಲ. ಲಯನ್ನ ಹಿಡಿದು ಬೋನ ಇಡ್ಬೇಕಾದ್ರೆ
ಬಕ್ರಾನ ಕಟ್ಲೇಬೇಕು. ಅದಕ್ಕೆ ನಾ ಬಕ್ರಾ ಮಾಡ್ದೆ. ಬಕ್ರ ನಗ್ತಾ ಇದೆಯೋ? ಸಿಂಹ ಬಂದ್ರೆ ಭಯ ಪಡ್ಬೇಕಾದ ಬಕ್ರ ನಗ್ತಾ ಇದೆ. ಏಯ್, ಅವನು ಹೊಂಚಾಕ್ ಹೊಡಿತಾ ಇದ್ದಾನೆ. ಅವನ್ ಸಾಯಿಸಿದ್ರೆ 1,00,000 ಅಲ್ಲ 10 ಲಕ್ಷ ಕೊಡ್ತೀನಿ. ಅಭಿ, ನೀನೇ ನನ್ನನ್ನು ಕಾಪಾಡ್ಬೇಕು. ನಿಜವಾಗ್ಲೂ ನಿನಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟಿದ್ದೀನಿ. ಲೋ 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 ಲೋ, ಹಳೆ ಸಿನಿಮಾದಲ್ಲಿರೋ ಬಾಲಣ್ಣಗಿಂತ ದೊಡ್ಡ ನಟ ಇವನು. ಇವನನ್ನ ನೀನ್ ನಂಬೇಡ. ಇವನು ಕಟಗನಿಗಿಂತ ಪ್ರಮಾದ. ಅವನು ಸಾಯೋದಕ್ ಮೊದ್ಲು ತಿಂಡಿ ತೀರ್ಥ ಕೊಡ್ತಾನೆ, ಆದ್ರೆ ಇವನು ಬರೀ ತೀರ್ಥದಲ್ಲೇ ಸಾಯಿಸ್ತಾನೆ. ಅಭಿರಾಮ್, ನೀನ್ ನನ್ ಮಗ ಕಣೋ. ರಾಜಕೀಯದಲ್ಲಿ ತಪ್ಪು ಮಾಡಿದೀನಿ ನಿಜ, ಆದ್ರೆ ಆ ತಪ್ಪನ್ನು ಸರಿಪಡಿಸ್ಕೋತೀನಿ. ನೋಡು ನೋಡು ಹೇಗ್ ಸಾವ್ರ್ತಾ ಇದಾರೆ ಜಿಂಕೆ ಬೆಣ್ಣೆನ. ಲೋ, ಅವನು ಬೆಣ್ಣೆ ಸಾವ್ರ್ತಾ ಇದ್ದಾನೆ. ಈಗ ಪ್ರಾಣ ಕುತ್ತು ಬಂದಿದೆ ಅಂತ ಮಗ ಸನ್ನು ಬೇಟ ಅಂತಿದಾನೋ. ಏಯ್, ನೀ ನನ್ ಕಡೆ ಬಾ. ಅವನ್ ತಲೆ ಚೂರ್ ಚೆಂಡೆಗಿರುತ್ತೆ. ನೋಡು ಶಿವ, ಈತ ತನ್ನ ಮಗ ಅಂತ ಒಪ್ಕೊಳ್ತಾನೆ ಅಂತ ನಾನು ಇಲ್ಲಿ ಬರ್ಲಿಲ್ಲ. ಈತನ ಮೂಲಕ ನನ್ನ ತಾಯಿಗೆ ನಡೆದ ಅನ್ಯಾಯದ ಬಗ್ಗೆ ನಾ ತಿಳ್ಕೋಬೇಕು. ಅಲ್ಲಿವರೆಗೂ ಈತನ ಮೇಲೆ ಯಾರಾದ್ರೂ ಕೈ ಮಾಡಿದ್ರಿ ಲೇ ಲೇ ಲೇ, ನೀನ್ ಇನ್ಸ್ಟ್ಮೆಂಟ್ಲು ಅಂತ ನಂಗೆ ಗೊತ್ತಿರ್ಲಿಲ್ಲ. ಅವನ್ ಸ್ವಭಾವ ಇನ್ನೂ ಅರ್ಥ ಆಗಿಲ್ಲ ನಿನ್ಗೆ. ಅದೋ ತಲೆ, ಇದೋ ಕತ್ತಿ, ತಗೋ ಕೈಗೆ. ನಿನ್ನ ತಾಯಿನ ನೆನಪು ಮಾಡ್ಕೋ. ಅವನ್ ಹೇಳೋದನ್ನ ನೀನ್ ನಂಬಿದ್ರೆ ಅಭಿ, ಆ ಕತ್ತಿ ತಗೊಂಡು ನನ್ನ ತಲೆ ಕತ್ತರಿಸು. ನಾನೆಷ್ಟು ವರ್ಷ ಇದಕ್ಕೆ ಎದುರು ನೋಡಿದ್ದು. ಏ ಶಿವ, ನನಗೆ ನನ್ನ ತಂದೆ ಬೇಕು. ಇದಕ್ಕೂ ಮೀರಿ ಏನಾದ್ರೂ ಮುಂದೆ ಬಂದ್ರೆ. ಏಯ್, ನನಗ್ ಗೊತ್ತೋ ಸೆಂಟಿಮೆಂಟಲ್ ಅನ್ನೋ ಬಾಂಡ್ಲಿಲ್ ಬಿದ್ದು ಫ್ರೈ ಆಗೋಗಿದ್ಯಾ ಅಂತ. ನಿಮ್ ಲೋ ಕ್ಲಾಸ್ ಎಲ್ಲ ಒಂದೇ. ನಾನು ಮಾತ್ರ ಶತ್ರುಗಳನ್ನ ಬೆಳೆಯಕ್ ಬಿಡಲ್ಲ. ಏನ್ರೋ? ಏಯ್, ವಿಧಾನ ಮಂಡಲ ಕಲಾಪನ ಟಿವಿಲ್ ನೋಡ್ದಂಗ್ ನೋಡ್ತಾ ಇದ್ದೀರಾ? ಮೊದಲು 10 ಲಕ್ಷ ಅಂದೆ, ಈಗ 20 ಲಕ್ಷ ಕೊಡ್ತೀನಿ. ಆ 2 ತಲೆಗಳನ್ನ ಕತ್ತರಿಸ್ಕೊಂಡು ತಗೊಂಡ್ ಬನ್ನಿ. ಹೋಗ್ರ. ನನ್ನ ಅಣ್ಣನ ಕೋರಿಕೆ ತೀರ್ದ ಇದ್ಮೇಲೆ ನಾನಿದ್ರು ಒಂದೇ, ಹೋದ್ರು ಒಂದೇ. ಬಾ ಬಾರಲೇ ನನ್ನ ಮಗನೇ. ಬಾರಲೇ ನನ್ನ ಮಗನೇ, ಬಾರಲೇ ನನ್ನ ಮಗನೇ.
ಅದೇ ಅದೇ ಮಾತು ನಿನ್ನಿಂದ ನಾನು ಕೇಳಬಾರ್ದು. ನೀನು ನನ್ನನ್ನ ಸಾಯಿಸ್ತೀಯಲ್ಲ, ಹಳೆ ಬದುಕನ್ನ ಈಗ ತೆಗೆದು ನನ್ನ ರಾಜಕೀಯ ಜೀವನನ ನಾಶ ಮಾಡ್ತೀಯ. ಕಣ್ಣಿಗೆ ನಿದ್ರೆನೆ ಇಲ್ದಂಗ್ ಮಾಡ್ದಿಯಲ್ಲೋ ನನ್ನ ಮಗನೇ. ಏಯ್, ನಾನು ಹುಟ್ಟಿದಾಗಿಂದ ಸೋಲಿಲ್ಲದ ಸರ್ದಾರ. ನೀನು ಆತ್ಮಶಾಂತಿ ಇಲ್ಲದೆ ಸಾಯೋದು ನನಗೂ ಇಷ್ಟ ಇಲ್ಲ. ನಿನ್ನ ತಾಯಿ ಯಾಕೆ ಹುಚ್ಚಿ ಆದ್ಲು ಅಂತ ಹೇಳ್ತೀನಿ, ಕೇಳು. ಅಳಿಮಯ್ಯ, ಅಳಿಮಯ್ಯ, ಬಾ ಮಾವ ಬಾ. ಏನೋ ಮುಳುಗೋದ ಹಾಗೆ ಕಿರಿಸ್ತಾ ಇದೀಯಾ? ಏನ್ ಮಾಡ್ಲಿ ಅಳಿಮಯ್ಯ, ಕೆಳಗಡೆ ತೊಯ್ದೋಯ್ತಾ ಐತೆ. ನನಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇಲ್ಲ. ಅಂತ ಕೆಲ್ಸ ಏನ್ ಮಾಡ್ದೆ ಮಾವ? ನಾನೇನು ಮಾಡ್ಲಿಲ್ಲಯ್ಯ. 30 ವರ್ಷದ ರಾಜಕೀಯದ ಭವಿಷ್ಯದಲ್ಲಿ ನಿಮ್ಮ ತಂದೆಯವರು ಸೋಲಿಲ್ಲದ ಹಾಗೆ ಪ್ರೆಸಿಡೆಂಟ್ ಇಂದ MLA ಗಂಟ ಬಂದಿದ್ದಾರೆ. ಈಗ ನಿನ್ನ ಸರದಿ, ನಿನಗೂ ಕಷ್ಟವಾಗಬಹುದು. ನೀನು ಅದೇನು ಮಾಡ್ತೀಯೋ ಗೊತ್ತಿಲ್ಲ. ಗೆಲ್ಲಲೇಬೇಕು. ನೀನು ಸೋತಿದ್ದೆ ಆದಲ್ಲಿ ನಿನ್ನ 30 ವರ್ಷದ ರಾಜಕೀಯದ ಭವಿಷ್ಯ ನೀರ್ಪಾಲ್ ಆಗೋಗುತ್ತೆ. ಏನ್ ಮಾವ ಹಾಗಂತೀಯ? ನಮ್ಮನ್ನ ಎದುರಿಸೋರು ಯಾರಿದ್ದಾರೆ? ಅದೇ ಮಾತು ಕೆಲ್ಸಕ್ಕೆ ಬರೋದಿಲ್ಲ ಅನ್ನೋದು ಅಳಿಮಯ್ಯ. ಜನಸಾಮಾನ್ಯರನ್ನ ಸರಿಯಾಗಿ ಯಾರು ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಮಾತು ಕೇಳು, ಇನ್ನು 10 ದಿನ ಇದೆ ಎಲೆಕ್ಷನ್. ಏನ್ ಮಾಡ್ತೀಯಾ? ನಿಮ್ಮ ತಂದೆ ಹೆಸರು ಉಳಿಸಪ್ಪ. ಶಂಕರ, ಈ ಬಾರಿಗೆಲ್ಲ ಏಯ್, ಇನ್ನೊಂದು ಕ್ವಾರ್ಟರ್ ಬೇಕಾದ್ರೆ ಹೊಡ್ಕೊಂಡೋಗಿ. ಆಚೆ ಕಡೆ ನಡೆಯೋ ಸತ್ಯನ ಮಾತ್ರ ಸರಿಯಾಗಿ ಹೇಳ್ರಿ. ಹೋಗ್ರ. ಅಳಿಮಯ್ಯ, ಈ ಕ್ಷೇತ್ರದಲ್ಲಿ BCಗಳಿದೆ ಮೇಲ್ಗೈ. ಅವ್ರು ಈ ಕ್ಷೇತ್ರದಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾರೋ ಅವರೇ ಗೆಲ್ಲೋದು ಖಚಿತ. ಅದರಿಂದ ನೀನ್ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೀನು ನಮ್ಮ ಗೆಲುವನ್ನ ನಮ್ಮದಾಗಿಸ್ಬೇಕು ಅಷ್ಟೇ. MLA ರವರಿಗೆ, MLA ರವರಿಗೆ, MLA ರವರಿಗೆ, MLA ರವರಿಗೆ, ರವರಿಗೆ. ಅಳಿಮಯ್ಯ, ಅಳಿಮಯ್ಯ, ಏನ್ ಮಾವ ಗೆಲ್ಲೋಕ್ ಮುಂಚೆನೂ ಟೆನ್ಷನ್, ಗೆದ್ಮೇಲೂ ಟೆನ್ಷನ್. ಏನೇ ಆದ್ರೂ ನನ್ನ ಮಾತ್ನ, ನಿಮ್ ತಂದೆ ಮಾತ್ನ ಉಳಿಸ್ಕೊಂಡೆಪ್ಪ. ಈ ವಿಜಯ ನಂದಲಮ್ಮವ, ಈ ವಿಜಯಲಕ್ಷ್ಮಿದು. ಇವಳನ್ನ ಮ್ಯಾರೇಜ್ ಮಾಡ್ಕೊಂಡಿದ್ದಕ್ಕೆ ಇವಳು ಮತದವರೆಲ್ಲ ನನಗೆ ಮತ ಹಾಕಿದ್ದಾರೆ. ಅರೆ, ಒಂದು ವಿಚಾರನೆ ಮರ್ತ್ಬಿಟ್ನಲ್ಲ. ಏನ್ ಮಾವ? ಏನು ಇಲ್ಲ, ಪಾರ್ಟಿ ಆಫೀಸಿಂದ ಫೋನ್ ಬಂದಿತ್ತು. ನಾಳೆ ನಿನಗೆ ಮಿನಿಸ್ಟರ್ಗಿರಿ ಗ್ಯಾರಂಟಿ ಅಂತ. ಆಯ್ತು ಆಯ್ತು, ಎಲ್ಲರಿಗೂ ಮಾಡೋಣ. ನೀವು ಎಲ್ಲರಿಗೂ ಹೇಳ್ತೀರಾ? ನಾನಂತೂ ಪಾರ್ಟಿ ಆಯ್ತು, ಎಲ್ಲ ಕೂತು ಒಂದ್ ಕಡೆ ಮಾತಾಡೋಣ. ನೀವು ಅವ್ರಿಗೂ ಕೊಡ್ತೀನಿ. ಪಾರ್ಟಿ ಅಂದ್ಮೇಲೆ ಎಲ್ಲ ಒಂದೇ ಅಲ್ವಾ? ಎಲ್ಲ ಶೇರ್ ಮಾಡಿ, ಎಲ್ರಿಗೂ ಕೊಡೋಣ. ನಮ್ ಜಿಲ್ಲೆ ಏನ್ ಮಾಡ್ತೀರ ಅನ್ನೋದು ಎಲ್ರೂ ಇಲ್ಲೆಲ್ಲ ಒಂದೇ. ಓಕೆನಾ? ಆಯ್ತು ಬಿಡಿ. ಆಯ್ತು ಅಣ್ಣ, ನಮಸ್ಕಾರ. ಬಾರೇ ಶಂಕರ, ಬಾ. ಸೋತೋಗ್ತೀನಿ ಅಂತ ಬಾಯ್ ಬಡ್ಕತಾ ಇದ್ದೆ, ಕೊನೆಗೂ ಗೆದ್ಬಿಟ್ಟೆ. ಏನ್ ಮಾಯ ಮಾಡ್ದಯ್ಯ? ಅಣ್ಣ, ಎಲ್ಲ ಇವಳು ಪುಣ್ಯದಿಂದ ಅಣ್ಣ. ಸರಿ ಶಂಕರ್, ರೂಮ್ಗೆ ಹೋಗಿ ರೆಸ್ಟ್ ತಗೊಳ್ಳಿ. CM ನ ಸಂಜೆ ಭೇಟಿ ಆಗೋಣ. ಈ ಬಾರಿ ನಾನು ಮಂತ್ರಿ ಆಗೋದು ಖಂಡಿತ ಚಿನ್ನ. ಹಲೋ, MP ಪರಮೇಶ್ ಮಾತನಾಡ್ತಿರೋದು. ಹೇಳಿ ಸರ್. ಏನ್ MLA ಆಗಿರ್ತೀಯೋ ಅಥವಾ ಮಂತ್ರಿ ಆಗ್ತೀಯೋ? ಅದೇನ್ ಸರ್, ಎಷ್ಟು ಖರ್ಚು ಮಾಡೋದ್ ನಾವು ಗೊತ್ತಲ್ಲ. ಕೊನೆಗೆ ನನ್ನ ಜೀವನನೇ ಆಟ ಆಯ್ತು. ಅದೆಲ್ಲ ಗೊತ್ತು ಕಣಯ್ಯ. ಮಿನಿಸ್ಟರ್ ಆಗೋದು ಅಂದ್ರೆ ಸಾಮಾನ್ಯ ವಿಷಯನಾ? ಹಾಗೆ ಆಗ್ಲಿ, ನೀವು ಹೇಳ್ದಾಗೆ ಮಾಡ್ತೀನಿ. ಆದ್ರೆ ನೀವು ಮಾತು ತಪ್ಪಾರ್ದು. ನಿಜವಾಗಿ ನೀನು ನನಗೆ ಅದೃಷ್ಟ ದೇವತೆ ಚಿನ್ನ. ಅದರಿಂದಾನೇ ನಾನು ಮಿನಿಸ್ಟರ್ ಆಗ್ತಾ ಇದ್ದೀನಿ. ನೀವು ಚೆನ್ನಾಗಿದ್ರೆ ಅದೇ ನನ್ನ ಸೌಭಾಗ್ಯ ರೀ. ಅವರಿಲ್ಲ, ನಿಮಗೆ ಹೇಳ್ತಿರೋದು.
ಅವ್ರಿಲ್ಲ ಅಂತ. ಅವನಿಲ್ಲ ಅನ್ನೋದು ನನಗೂ ಗೊತ್ತು. ಅವನು ಕಳಿಸಿದ್ದಕ್ಕೆ ನಾನ್ ಬಂದಿದ್ದು. ಯಾವುದೋ ಭಯಾನಕ ಶಾಖೆಯ ಗುರಿಯಾಗಿ ಈಕೆಗೆ ಅಮ್ನೇಶಯ ಆಗಿದೆ. ಈಕೆಗೆ ಬಾಹ್ಯ ಪ್ರಪಂಚದ ತಿಳುವಳಿಕೆ ಯಾವುದೂ ಇರುವುದಿಲ್ಲ. ಅಳಿಮಯ್ಯ, ಈ ಹುಚ್ಚಿನ ಕಾರಲ್ಲಿ ಕುಣಿಸ್ಕೊಂಡು ಎಲ್ಲೆಲ್ಲಿ ಅಂತ ಓಡಾಡ್ತೀಯ. ಈ ಪದ್ಧತಿನೋ ನನಗ್ ಸರಿ ಬೀಳ್ದು. ಏನ್ ಮಾವ ನೀ ಹೇಳ್ತಿರೋದು? ಈಗ ಏನ್ ಮಾಡ್ಬೇಕು? ಮಂತ್ರಿ ಪದವಿನ ಬಿಟ್ಟು ಈ ಮೆಂಟ್ಲೊಳ್ಳಿಕೊಂಡು ಕಾರಲ್ಲಿ ತಿರುಗ್ತಾ ಇದ್ಯಾ. ಅದೇನೋ ಸರಿ ಮಾವ, ಅದಕ್ಕೇನ್ ಮಾಡ್ಬೇಕು? ಏನ್ ಮಾಡ್ಬೇಕಾ? ಕಣ್ಣು ಮುಚ್ಕೊಂಡು ಗಾಡಿ ಓಡಿಸ್ತಾ ಇದೀಯಾ? ಯಾರೋ ಹುಚ್ಚಿ ಅಡ್ಡ ಬಂದ್ಲು ಸರ್. ಓ ಅಳಿಮಯ್ಯ, ಹುಚ್ಚಿ ನೀನೇನು ಭಯ ಪಡ್ಬೇಡ, ನಾನಿದ್ದೀನಿ. ಏಯ್ ಪೊಲೀಸಪ್ಪ, ಆ ಹುಚ್ಚಿನ ಕರ್ಕೊಂಡೋಗಿ ಹುಚ್ಚ ಹಾಸ್ಪಿಟ್ಲಿಗೆ ಸೇರ್ಸು. ಆಗ್ಲಿ ಸರ್. ಆಸ್ಪತ್ರೆನ? ಕಾಯಿಲೆ ವಾಸಿ ಆಗ್ಬಿಟ್ರೆ? ಅಳಿಮಯ್ಯ, ನೀನೀಗ ಹೋಮ್ ಮಿನಿಸ್ಟರ್. ಅವಳ ಕಾಯಿಲೆ ಗುಣ ಆಗಿ ಎಲ್ಲೇ ಕಂಪ್ಲೇಂಟ್ ಕೊಟ್ರು ಅದ್ ನಡೆಯಕ್ಕಿಲ್ಲ ಅಳಿಮಯ್ಯ. ಹಾ, ಇದು ನಿನ್ನ ಹುಚ್ಚು ತಾಯಿ ಕಥೆ. ಅನಾಥನಾಗೆ ಇದ್ದಿದ್ರೆ ಕನಿಷ್ಠ ಬದುಕ್ತಾ ಇದ್ದೆ. ಅಮ್ಮ ಅಮ್ಮ ಅಂತ ಕನ್ವರ್ಸ್ತಿದ್ಯಲ್ಲ, ಅವಳ ಹತ್ರನೇ ಹೋಗು. ಅಮ್ಮ!